ಶಿಫ್ಟ್ ಗಾಡಿ ಅಂತಿರಲ್ಲ ಮಾರುತಿ ಗಾಡಿಗಳು ಬನ್ನಿ ಸರ್ 1 ಓಕೆ 2 3 4 ಓಕೆ 5 ಓಕೆ 6 ಆಹಾ ಈ ಶೆಡ್ ಅಲ್ಲಿ ಬರೀ 6 ಮಾರುತಿ ಸುಜುಕಿ ಧಮಾಕ ಇದೆ. ಎಸ್ ಸರ್ ಆ ಪಕ್ಕದ ಶೆಡ್ ಅಲ್ಲಿ ಇನ್ನೂ ಒಂದು 10 ರಿಂದ 11 ಗಾಡಿ ಇದಾವೆ ಸರ್. ಓಕೆ ಏನ್ ಪ್ರೈಸ್ ಮಾಡ್ತೀರಾ ಸರ್? ಸರ್ 2.5 ಲಕ್ಷ 2010 ಸ್ವಿಫ್ಟ್ ಡಿಸೈರ್. ಓಕೆ ಆಮೇಲೆ ಈ ಗಾಡಿ ಏನಿದೆ ಸರ್? 2014 ಆಹಾ 4,25,000. ಓಕೆ ಸರ್ ಈ ಗಾಡಿ ಏನಿದೆ? ಇನ್ನೊಂದು 2014 ಸಿಂಗಲ್ ಓನರ್ 4,25,000. ಓಕೆ ಸರ್ ಈ ಗಾಡಿ ಏನಿದೆ ಸರ್? 3 ಲಕ್ಷಕ್ಕೆ ಕೊಡ್ತೀನಿ ಸರ್ ಟಾಟಾ ಗಾಡಿ. ಓಕೆ 16 ಮಾಡಲ್. ಫೈನಲ್ ಆಗಿ ಇನ್ನೊಂದು ಸ್ವಿಫ್ಟ್ ಇದೆ, ಆ ರೇಟ್ ಏನಿದೆ ಸರ್? ಸರ್ ಇದು 16 ಆಹಾ 5,10,000 ಕೊಡ್ತೀನಿ. 5 ಲಕ್ಷ. ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಲ್ಲ ತುಂಬಾ ವೆಲ್ ಮೇಂಟೈನ್ ಮತ್ತು ಸ್ವಿಫ್ಟ್ ಗಾಡಿಗಳಿದೆ. ಯಾರಾದ್ರೂ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಮಾತಾಡಿ. ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ 80% ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಮತ್ತೊಮ್ಮೆ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಬಂದಿದ್ದೀನಿ. ಎಷ್ಟೋ ಜನ ಕಮೆಂಟ್ ಆಗ್ತಾ ಇದ್ರಿ ಸರ್ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಕಾರ್ಸ್ ಅಂದರೆ ಒಳ್ಳೆ ಜೆನ್ಯನ್ ಗಾಡಿಗಳಿದೆ, ಹಾಗೆ ಒಂದು ಕ್ವಾಲಿಟಿ ಗಾಡಿಗಳಿದೆ ಅಂತ. ಮತ್ತೆ ನಾನು ಏನೋ ಅಂತ ಬಂದಿದ್ದೀನಿ ಈಗೆಂದರೆ ಅರೌಂಡ್ ತುಂಬ ಸ್ಟಾಕ್ಗಳು ಬಂದಿದೆ, ಹೊಸ ಸ್ಟಾಕ್ಗಳು. ಹಾಗಾಗಿ ಮತ್ತೊಮ್ಮೆ ನಾನು ವಿಡಿಯೋ ಮಾಡೋಕೆ ಬಂದಿದ್ದೀನಿ. ನಮ್ಮ ಜೊತೆ ಮತ್ತೊಮ್ಮೆ ನಾನು ಪವನ್ ಸರ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಪವನ್ ಸರ್ ಇದ್ದಾರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪವನ್ ಸರ್ ಯಾರು ಅಂತ. ಪ್ರೊಪೈಟರು, ಓನರು ಎಲ್ಲ ಇವರೇ ಕೂಡ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ? ಸೂಪರ್ ಇದೆ ಸರ್. ನೀವು? ನಾನು ಸೂಪರ್ ಇದ್ದೀನಿ ಸರ್. ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಸರ್, ಖಂಡಿತ. ಹೇಗಿದೆ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿತ್ತು. ಡಿಮ್ಯಾಂಡ್ ಮೇನ್ ಅಲ್ಲಿ ನಿಮ್ಮಲ್ಲಿ ಅಮೇಜ್ Okay. Okay. XU500 ಹಾಂ ಸರ್. ಈಗ ಈ ಗಾಡಿಗೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಹಾಂ ಸರ್, ತುಂಬ ಡಿಮ್ಯಾಂಡ್ ಇದೆ ಸರ್. ನಾನು ಎಷ್ಟೋ ಕಮೆಂಟ್ ಬಂದಿತ್ತು, ಒಳ್ಳೆ ಜೆನ್ಯನ್ ಗಾಡಿಗಳು ಕೊಡ್ತಿದ್ದೀರಾ, ಒಳ್ಳೆ ಎಲ್ಲ ಶೋರೂಮ್ ರೆಕಾರ್ಡ್ ಇರುವಂಥ ಹಿಸ್ಟ್ರಿಗಳು ಇರೋದಂಥ ಗಾಡಿಗಳು ತುಂಬ ಅಂತ 100% ಸರ್. Comment ನಮ್ಮಲ್ಲಿ ಬಂದಿದೆ. ನೀವು ಯಾವುದೇ ಗಾಡಿ ತಗೊಂಡ್ರು ಹಿಸ್ಟ್ರಿ ನೀವು ಶೋರೂಮ್ಗೆ ಹೋಗಂಗಿಲ್ಲ. ನಾನು ಇಲ್ಲೇ ಎಲ್ಲ ಗಾಡಿಗೂ ಹಿಸ್ಟ್ರಿ ಕೊಡ್ತೀನಿ. ಓಕೆ ಡಾಕ್ಯುಮೆಂಟ್ಸ್ ಚಾರ್ಜಸ್, ಹಾಂ ಹಾಂ RTO ಚಾರ್ಜಸ್, ಓಕೆ ಸುಮ್ಮನೆ ಬೇರೆಯವ್ರ ತರ ಆಫೀಸ್ ಕಮಿಷನ್ 2% ಯಾವ್ದು ಇರಲ್ಲ ನಮ್ಮಲ್ಲಿ. ಹಾಂ ಸರ್. ಸೊ RTO ಚಾರ್ಜ್ ಬಂದು ಬರೀ 2,500 ಅಷ್ಟೇ. RTO ಚಾರ್ಜಸ್ ಬಂದು 2,500. 2,500. ಓಕೆ ಸರ್. ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ವಿತೌಟ್ ಟ್ರಾನ್ಸ್ಫರ್ ಗಾಡಿಗಳು ಕೊಡಲ್ಲ. ಓಕೆ ಎಲ್ಲ ಈಗ ಮೇನ್ ಗಾಡಿಗಳು ತಗೊಳ್ಳೋರು ಕೇಳೋದು ಒಂದು ಶೋರೂಮ್ ಮೇಂಟೆನೆನ್ಸ್ ಅಂತ ಹೇಳ್ತಾರೆ. 100% ಅಂದರೆ ನಿಮ್ಮಲ್ಲಿ ಕಂಪ್ಲೀಟ್ 100% ಮೇಂಟೆನೆನ್ಸ್ ಇರುತ್ತಾ? 100% ಶೋರೂಮ್ ಮೇಂಟೆನೆನ್ಸ್. ಓಕೆ ಅದ್ರಲ್ಲಿ ಅಪ್ಪಿ ಒಂದೆರಡು ಆಗಿಲ್ಲ ಅಂದ್ರೆ ಹೇಳ್ಬಿಟ್ಟು ಕೊಡ್ತೀವಿ. ಶೋರೂಮ್ ಮೇಂಟೆನೆನ್ಸ್ ಆಗಿಲ್ಲ ಅಂತ. 99.99% ಎಲ್ಲ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್, ನೋ ರಿಪ್ಲೇಸ್ಮೆಂಟ್, ನೋ ಇದು ಆ ತರ ಗಾಡಿಗಳು. ಆ ಥರ ಗಾಡಿಗಳು ಅಂದರೆ ಜೆನ್ಯನ್ ಆಗಿ ನೀವು ಹೇಳ್ತಾ ಇರೋದು ಕಂಪ್ಲೀಟ್ ಶೋರೂಮ್ ಇರುವಂಥ ಹಿಸ್ಟ್ರಿ ಇರುವಂಥ ಗಾಡಿಗಳು ಅಂತ ಹೇಳ್ತಾ ಸರ್. ಇದ್ದಾರೆ. ನೀವು ಯಾವ ಮೆಕ್ಯಾನಿಕ್, ಯಾವ ಶೋರೂಮ್ ಯಾರನ್ನಾರು ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತಗೊಂಡೋಗಿ ಬ್ರದರ್. Okay. ವೆಹಿಕಲ್ ಕೀ ಕೊಡ್ತೀನಿ, ನಾನು ಹಿಂದೆ ಕುಂತಿರ್ತೀವಿ, ಹೆಂಗ್ ಬೇಕಾದ್ರೆ ಚೆಕ್ ಮಾಡಿ ನೀವು ಪಾಯಿಂಟ್ ಟು ಪಾಯಿಂಟ್ ಚೆಕ್ ಮಾಡಿ ವೆಹಿಕಲ್ ತಗೊಂಡೋಗಿ. ಹಾಗಾದ್ರೆ ಸ್ನೇಹಿತರೆ ತಿಳ್ಕೊಳ್ಳಿ, ಎಲ್ಲರಿಗೂ ಮೇನ್ ಇಂಪಾರ್ಟೆಂಟು, ಎಲ್ಲರೂ ನೀವು ನೋಡ್ತಾ ಇರೋದು ಒಂದು ಶೋರೂಮ್ ಹಿಸ್ಟ್ರಿ ಅಂತ ಇರುವಂಥ ಗಾಡಿಗಳು. ಹಾಗಾಗಿ ನೀವು ಯಾರೇ ಇಲ್ಲಿ ಬಂದರೂ ಕೂಡ ಒಂದು ಗಾಡಿನ ಟೆಸ್ಟ್ ಎಲ್ಲ ಒಂದ್ಸತಿ ಎಲ್ಲ 2 ಸತಿ ಮಾಡ್ಕೊಳ್ಳಿ. ಮತ್ತು ಗಾಡಿ ಡಾಕ್ಯುಮೆಂಟು ಕೂಡ ಇಲ್ಲೇ ಇರುತ್ತೆ, ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬೋದಾ ಸರ್? ಎಕ್ಸಾಕ್ಟ್ ಬಂದು ಪೀನ್ಯಾ ಸೆಕೆಂಡ್ ಸ್ಟ್ರೀಟ್ ಬಸ್ ಸ್ಟಾಪ್ ಇಂದ ಡೌನ್ ಬಂದು ತಿಗಡೂರುಪಾಳ್ಯ ಅಂತ. ತಿಗಡೂರುಪಾಳ್ಯ ಬಸ್ ಸ್ಟಾಪ್ ಪಕ್ಕದಲ್ಲೇ ನಮ್ಮ ಆಫೀಸು, ಮನೆ ಎಲ್ಲ ಇದೆ. ಮನೆ, ಆಫೀಸು ಎಲ್ಲ ಇದೆ. ಫ್ರೆಂಡ್ಸ್ ಏನು ಅಂತಂದರೆ ಇವ್ರದ್ದು ಏನಂತಂದರೆ ಆಫೀಸ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ನಿಮಗೆ ಏನು ತೊಂದರೆನೇ ಆಗಿಲ್ಲ, ಆರಾಮಾಗಿ ಬರ್ಬೋದು. ನೀವು ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ಬೋದು. ನಿಮಗೆ ಇನ್ ಕೇಸ್ ಗೊತ್ತಾಗಿಲ್ಲ ಒಂದು ಲೊಕೇಶನ್ ಅಂತಂದರೆ ಡೈರೆಕ್ಟಾಗಿ ಏನು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ನಂಬರು, ಡೈರೆಕ್ಟಾಗಿ ನೀವು ಫೋನ್ ಮಾಡಿದ್ರೆ ಸರ್ ನಿಮಗೆ ಲೊಕೇಶನ್ ಕಳಿಸ್ತಾರೆ. ಹಾಗಾದ್ರೆ ಏನು ಬಜೆಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮಲ್ಲಿ? 2 lakhs ಇಂದ ಸ್ಟಾರ್ಟ್ ಆಗುತ್ತೆ. 2 ಲ್ಯಾಕ್ಸ್. 2 ಲ್ಯಾಕ್ಸ್ ಅಂತಂದರೆ ಎಲ್ಲರೂ ಕಡಿಮೆ ಬಜೆಟಲ್ಲಿ ನೋಡ್ತಾರೆ. ಏನಾದ್ರು ನಮ್ಮ ಕಡೆಯಿಂದ ವೀಕ್ಷಕರಿಗೆ ಬಂದರೆ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬೋದಾ? 100% ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ನಾವು ಯಾವುದೇ ಪ್ರೈಸ್ ಹೇಳಿದ್ರು 10,000 20,000 ನೆಗೋಷಿಯಬಲ್ ಇರ್ತೇವೆ. ಹೌದಾ? ಹಾಗಾದರೆ ಹೇಳಿ ಸರ್. ಈಗ ಯಾಕೆಂದರೆ ಬೆಂಗಳೂರಲ್ಲಂತೂ ನಿಮ್ಗೆ ಏನು ತೊಂದರೆ ಇಲ್ಲ. ಇನ್ ಕೇಸ್ ಬೆಂಗಳೂರಿಂದ ಆಚೆ ಬರೋರಿಗೆ ಅವ್ರಿಗೆಲ್ಲ ಯಾವ ರೀತಿ ಡಾಕ್ಯುಮೆಂಟೇಷನ್ ಎಲ್ಲ ಮಾಡ್ತೀರಾ? 100% ಲೋನ್ ಮಾಡ್ಕೊಡ್ತೀವಿ. 90% ಲೋನ್ ಆಗ್ತವೆ. ಯಾರಿಗೆ ಮೇನ್ ಸಿವಿಲ್ ಚೆನ್ನಾಗಿರ್ಬೇಕು. ನಿಮ್ದು ಸಿವಿಲ್ ಚೆನ್ನಾಗಿರ್ಬೇಕು. ಇನ್ ಕೇಸ್ ಸಿವಿಲ್ ಪ್ರಾಬ್ಲಮ್ ಆಯಿತು ಅಂದರೆ ಆಗೋದಿಲ್ಲ ಬ್ರದರ್. ಮೇನ್ ಏನ್ ಗೊತ್ತಾ, ಸಿವಿಲ್ ಮೇನ್ ನೀಟ್ ಆಗಿರ್ಬೇಕು. ಯಾಕಂದ್ರೆ ಸುಮ್ನೆ ಕೊಡಕ್ಕಾಗಲ್ಲ ಈಗೆಲ್ಲ. ಓಕೆ ಹಂಗೆಲ್ಲ ಕೂಡ ಸ್ಟೇಟ್ ಫೈನಾನ್ಸ್ಗಳು ಸಿಗ್ತವೆ ಅಷ್ಟೇ. ನಾವು ಸ್ಟೇಟ್ ಫೈನಾನ್ಸ್ ಹಾಕೊಳ್ಳೋ ಎಲ್ಲ ಬ್ಯಾಂಕ್ ಫೈನಾನ್ಸ್ ನಮ್ಮಲ್ಲಿ. 100% ಸಿವಿಲ್ ಚೆನ್ನಾಗಿರೋ ನಾನು ಲೋನ್ ಮಾಡ್ಕೊಡೋ ಜವಾಬ್ದಾರಿ. ಸೊ ಹಾಗಾದ್ರೆ ಬನ್ನಿ ಸರ್, ಯಾವ್ಯಾವ ಗಾಡಿಗಳಿದೆ, ಏನೇನಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಫ್ರೆಂಡ್ಸ್ ಬನ್ನಿ, ಯಾವ್ಯಾವ ಗಾಡಿಗಳಿದೆ, ಗಾಡಿಗಳ ರೇಟ್ ಏನು, ಏನಾದ್ರು ಆಫರ್ ಇದೆಯಾ, ಪ್ರತಿಯೊಂದು ನಾವು ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ನಾನು ಬನ್ನಿ ಸರ್ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬನ್ನಿ. ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇರೋದ KA 51 ರಿಜಿಸ್ಟರ್ ಗಾಡಿ ಟಾಟಾ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ಟಾಟಾ ಟಿಯಾಗೋ ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ 60,000. 60,000. ಓಕೆ ಸರ್. ಅಂದರೆ ಗಾಡಿ ಯಾವ ಮಾಡೆಲ್ ಸರ್? ಗಾಡಿ 2016 ಸಿಂಗಲ್ ಓನರ್ ಸರ್. 2016 ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಗಾಡಿ? 60,000 ಶೋರೂಮ್ ರೆಕಾರ್ಡ್ ಬ್ರದರ್. 60,000 ಶೋರೂಮ್ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಹಾಗೆ ನೀವು ಹಾಗೆ ಬಂದರೆ ಗಾಡಿ ಕಲರು ಕೂಡ ತುಂಬಾನೇ ಚೆನ್ನಾಗಿದೆ. ಯಾವುದೇ ಡೆಂಟಸ್ ಆಗಲಿ, ಸ್ಕ್ರಾಚಸ್ ಆಗಲಿ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕಂಪ್ಲೀಟ್ ಲೆದರ್ ಸೀಟ್ ಇದೆ, ಮತ್ತು ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಇದೆ. ಮತ್ತೆ ಡ್ಯಾಶ್ಬೋರ್ಡ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಇದೆ. ಹಾಗಾದ್ರೆ ಏನು ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಗಾಡಿ? ಸರ್ 3,50,000 ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. 3,50,000
50,000. 3,50,000 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಅಂತಾನೆ ಹೇಳ್ತಾ ಇದ್ದಾರೆ ಸರ್. ಅದರ ಓನರ್ಶಿಪ್ ಎಷ್ಟಿದೆ ಸರ್ ಗಾಡಿ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಡಾಕ್ಯುಮೆಂಟ್ ಎಲ್ಲ ಎಲ್ಲ ಇನ್ಶೂರೆನ್ಸ್ ಎಲ್ಲ ಇದೆ. 2.5 2.5 ಲೋನೇ ಮಾಡ್ಕೊಡ್ತೀನಿ ಸರ್. ಹೌದಾ? ಫೈನಲ್ ಟು ಫೈನಲ್ ಏನು ಮಾಡ್ಬೋದು ಸರ್ ಗಾಡಿ? ಸರ್ ಫೈನಲ್ ಟು ಫೈನಲ್ ₹1 ಕಡಿಮೆ ಅಲ್ಲ, ನಿಮ್ಮ ಕಡೆಯಿಂದ ಬಂದ್ರೆ 3.30 ಕೊಡ್ತೀನಿ ಸರ್. ಫ್ರೆಂಡ್ಸ್ 3.30 ಅಂತ ಹೇಳ್ತಾ ಇದ್ದಾರೆ. ನೀವು ಯಾರಾದರೂ ಟಾಟಾ ಕ್ರೇಜ್ ಇರೋರು ಟಾಟಾ ಗಾಡಿ ನೋಡ್ತಾ ಇದ್ರೆ ನೀವು ಬಂದು ನೋಡ್ತಾ ಇರ್ಬೋದು. ಒಳ್ಳೆ ಮೇಂಟೈನ್ ಗಾಡಿ ಇದೆ. ನೀವು ಸರ್ ಕಿಲೋಮೀಟರ್ ಎಷ್ಟು ಕೊಡ್ಬೋದು ಸರ್ ಇದು ಮೈಲೇಜ್? ಸರ್ ಇವೆಲ್ಲ ನಿಮಗೆ ಟಾಟಾ ಗಾಡಿ ಮೈಲೇಜ್ ಸೂಪರ್ ಇದೆ ಸರ್. 23 ಇಂದ 24 ಬಂದೇ ಬರುತ್ತೆ ಸರ್. ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ 23 ಇಂದ 24 ಅಂತ ಇಲ್ಲೇ ಹೇಳ್ತಾ ಇದ್ದಾರೆ. ಯಾರಾದರೂ ಆದ್ರೆ ಟಾಟಾ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಮಾತಾಡಬಹುದು. KA03 ಹೋಂಡಾ ಅಮೇಜ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು 2018 ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 2018 ಮಾಡಲು ಹೋಂಡಾ ಅಮೇಜ್. ಸರ್ ಸರ್ ಇವತ್ತು ಅಮೇಜ್ ಎಲ್ಲರೂ ಫೇಸ್ಬುಕ್ OLX ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ. 6 ಲಕ್ಷ 7 ಲಕ್ಷ ಹಾಕಿರ್ತಾರಲ್ವಾ, ಪಕ್ಕಾ ಕರ್ನಾಟಕದ ಗಾಡಿ ಬರೀ 5.5 ಲಕ್ಷ ಹೇಳ್ತೀನಿ ಸರ್. ಜಸ್ಟ್ 5.5. ಓಕೆ, ಲಾಸ್ಟ್ ಫೈನಲ್ ಟು ಫೈನಲ್ ಅಂದ್ರೆ ಸರ್ 5.25 ಕೊಡ್ತೀನಿ ಸರ್. ಸರ್ ಆ ಗಾಡಿ ನಾವು ನೋಡೋದೇ ಅಷ್ಟೇ ಅಲ್ಲ, ಯಾಕಂದ್ರೆ ಕಸ್ಟಮರ್ ಬಂದಾಗ ಏನ್ ನಮ್ ರೇಟ್ ಹೇಳಿರ್ತಾರಲ್ಲ ಅದೇ ರೇಟ್ ನೀವು ಕಸ್ಟಮರ್ ಹೇಳ್ಬೇಕಾಗುತ್ತೆ. 10,000% ಬ್ರದರ್. ಓಕೆ, ನಮ್ಮಲ್ಲಿ ನೀವು ಎಷ್ಟು ವಿಡಿಯೋ ಮಾಡಿದಿರಲ್ಲ, ಒಂದೇ ಒಂದು ಕಂಪ್ಲೇಂಟ್ ಆ ಥರ ಇರೋದಿಲ್ಲ ಬ್ರದರ್. ಅದಕ್ಕೆ ಸರ್ ಯಾವತ್ತಾದ್ರೆ ನೀವು ಒಂದು ಫೋನ್ ಮಾಡಿದ್ರೆ ಸಾಕು, ನಾನು 1 ರಿಂಗಲ್ಲಿ ರಿಸೀವ್ ಮಾಡ್ತೀನಿ ಅಂತಂದ್ರೆ ಅಷ್ಟು ಜೆನ್ಯೂನ್ ಏನಂದ್ರೆ ನಮ್ಮ ವ್ಯೂವರ್ಸ್ ಕಮೆಂಟ್ ಆಗ್ತಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ. ವಿಡಿಯೋದಲ್ಲಿ ನೋಡ್ರಿ ಒಬ್ರು ಬ್ಯಾಡ್ ಕಮೆಂಟ್ಸ್ ಇರಲ್ಲ. ಡಾಕ್ಯುಮೆಂಟ್ಸ್ ತಗೊಂಡಿರೋರ್ನಾಗ್ಲಿ ಯಾರೇ ಆಗ್ಲಿ ಪಿನ್ ಟು ಪಿನ್ 24 ಟು ಮ್ಯಾಕ್ಸಿಮಮ್ 24 to 25 ಡೇಸ್ ಅಲ್ಲಿ ಅವ್ರ ಹೆಸರು ಟ್ರಾನ್ಸ್ಫರ್ ಆಗಿ ಕಾಪಿ ಕೊಟ್ಟಿರ್ತೀವಿ ನಾವು. ಓಕೆ, ಹಾಗಾದ್ರೆ ಓನರ್ ಬಗ್ಗೆ ಹೇಳಿ ಸರ್. ಈ ಗಾಡಿ ಬಗ್ಗೆ ಸೆಕೆಂಡ್ ಓನರ್ ಬಂದು ಸೆಕೆಂಡ್. ಓಕೆ, ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, 2 ಏರ್ ಬ್ಯಾಗ್, 7 ಏರ್ ಬ್ಯಾಗ್, ABS ಎಲ್ಲ ಇರುತ್ತೆ ಬ್ರದರ್. ಓಕೆ, ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್? 1,20,000 ಶೋರೂಮ್ ರೆಕಾರ್ಡ್. ಹಾಗೆ ಫ್ರೆಂಡ್ಸ್ ನೀವು ಇಂಟೀರಿಯರ್ ನೋಡಬಹುದು, ತುಂಬಾ ಕ್ಲೀನ್ ಆಗಿದೆ ಗಾಡಿ. ಕಂಡೀಷನ್ ನೋಡೋದಾದ್ರೆ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ, ಓನ್ಲಿ 2018 ಮಾಡಲು ತುಂಬಾನೇ ಚೆನ್ನಾಗಿದೆ. ಹಾಗೆ ನೀವು ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮಗೆ 75 ಇಂದ 80% ಟೈರ್ ಕಂಡೀಷನ್ ಇದ್ರೆ ಯಾರಾದರೂ ಗಾಡಿ ತಗೊಂಡ್ರೆ ಆಲ್ರೆಡಿ ಒಂದು ಫಸ್ಟ್ ಸರ್ವಿಸ್ ಆಗಿರುತ್ತೆ. ನೀವು ಮ್ಯಾಕ್ಸಿಮಮ್ ಒಂದು 10,000 ಕಿಲೋಮೀಟರ್ ಆರಾಮಾಗಿ ಯಾವುದೇ ವಿತೌಟ್ ಸರ್ವಿಸ್ ಗಾಡಿ ತಗೊಂಡ್ರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು ಅಂತ ನಾವು ಹೇಳ್ಬೋದು. ಹಾಗೆ ನೀವು ಸರ್ ಇದು ಏನ್ ಮೈಲೇಜ್ ಕೊಡುತ್ತೆ ಅಂತ ಅಂದ್ರೆ? ಹೈವೇ 20 ಬರುತ್ತೆ, ಪೆಟ್ರೋಲ್ ವೇರಿಯಂಟ್ ಇರೋದ್ರಿಂದ. ಸಿಟಿ ನಿಮ್ಗೆ ಒಂದು 16 to 17 ಪಕ್ಕ ಬರುತ್ತೆ. ಸರ್ ಲೋನ್ ಬಗ್ಗೆ ಹೇಳ್ಬೋದಾ ಗಾಡಿದು? ಸರ್ ಲೋನು ನಿಮ್ದು ಪ್ರೊಫೈಲ್ ಚೆನ್ನಾಗಿದ್ರೆ 4.5 ಪಕ್ಕ ಮಾಡ್ಕೊಡ್ತೀನಿ. ಲೋನ್ ಅಂದ್ರೆ 4.5 ಹೇಳ್ತಾ ಇದಾರೆ ಅಂದ್ರೆ 4,50,000 ಹೇಳ್ತಾ ಇದಾರೆ ಫ್ರೆಂಡ್ಸ್. ಯಾರಾದರೂ ಹೋಂಡಾ ಅಮೇಜ್ ಒಂದು ಫ್ಯಾಮಿಲಿ ಒಂದು ಸೆಡನ್ ಗಾಡಿ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಮಾತಾಡೋದ್ರಿಂದ ಒಂದು ನೆಗೋಸಿಯಬಲ್ ಪ್ರೈಸ್ ಆಗುತ್ತೆ ನಾವು ಹೇಳ್ಬೋದು ಫ್ರೆಂಡ್ಸ್. ಈಗ ಹೋಂಡಾ ಅಮೇಜ್ ಒಂದು ತಗೊಂಡೋದ್ರ ಅಂತಂದ್ರೆ ನಿಮ್ ಕಡೆ ಏನಾದ್ರು ಆಫರ್ ಇದೆಯಾ? ಒಂದು ಸರ್ವಿಸ್ ಫ್ರೀ ಮಾಡ್ಕೊಡ್ತೀನಿ. ಒಂದು ಸರ್ವಿಸ್ ಫ್ರೆಂಡ್ಸ್, ಹಾಗೇನೆ ಒಂದು ಸರ್ವಿಸ್ ಫ್ರೆಂಡ್ ಇದೆ. ಯಾರಾದರೂ ಹೋಂಡಾ ಅಮೇಜ್ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಒಂದು ಇಲ್ಲಿ ಪವನ್ ಸರ್ ನಿನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಫ್ರೆಂಡ್ಸ್. ನಮ್ಮ ಕಡೆ ಒಂದು ರೇಟ್ಸ್ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 2015 ಮಾಡಲ್, ಸೆಕೆಂಡ್ ಓನರ್. ಓಕೆ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್. ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್. ಸರ್ ಸುಮ್ಮನೆ ಈಗ ಸ್ವಿಟ್ಸ್ ಎಲ್ಲಿ ಬೇಕಾದ್ರೂ ಬಜಾರ್ ಹುಡುಕಿ ಬ್ರದರ್. ಓಕೆ, ಎಲ್ಲ 4.5 ಇರುತ್ತಲ್ವಾ. ಓಕೆ, ನೀವು ಕೇಳಿರಲ್ಲ ಆಫರ್, ಸುಮ್ಮನೆ ಆಫರ್ ಕೊಡ್ತೀನಿ ಅಂತಲ್ಲ, ಪ್ರೈಸಿಂಗ್ ಗಳಲ್ಲಿ ಆಫರ್ ಕೊಡ್ತೀನಿ ನಾನು. 380 ಹೇಳ್ತೀನಿ ಬ್ರದರ್. ನಿಮ್ಮ ಕಡೆ ಚಾನೆಲ್ ಇಂದ ಬರೋ 360 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 360 ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಯಾಕೆಂದ್ರೆ ಎಷ್ಟೇ ಜನ ಕ್ರೇಜ್ ಇರೋರು, ರೋಡ್ ಕ್ರೇಜ್ ಇರೋರು ಗಾಡಿ ಇದು ರಿಡ್ಸ್ ಗಾಡಿ ನೋಡ್ತಾರೆ. ಎಷ್ಟು ಬಂದಿದೆ ಸರ್ ರೈಟ್? ಫೈನಲ್ ರೈಟ್ 360 ಕೊಡ್ತೀನಿ ಬ್ರದರ್. 360ಕ್ಕೆ ನನ್ನ ಕಡೆಯಿಂದ ಯಾರಾದರೂ ಬಂದ್ರೆ ನಾನು ನನ್ನ ಚಾನಲ್ ಇಂದ ಎಕ್ಸ್ಟ್ರಾ 10,000 ಇಸ್ಕೊಂಡ್ರೆ 350 ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಯಾರಾದರೂ ಬಂದ್ರೆ ಸರ್ ಪವನ್ ಸರ್ ಯಾರಾದರೂ ಗಾಡಿ ಬಂದು ನೋಡೋದಾದ್ರೆ ನೀವು 350 ಫೈನಲ್ ಮಾಡಿ ಸರ್. ಖಂಡಿತ ಕೊಡ್ತೀನಿ ಸರ್. LDA ಇಲ್ಲ, ಪಕ್ಕಾ VDI ಡೀಸೆಲ್ ಗಾಡಿ. ಇಂಟೀರಿಯರ್ ಚೆಕ್ ಮಾಡಿ ಬ್ರದರ್ ನೀವು. ಸೊ ಹಾಗೆ ಫ್ರೆಂಡ್ಸ್ ನೀವು ಇಂಟೀರಿಯರ್ ನೋಡೋದಾದ್ರೆ ನೋಡಿ, ಇಂಟೀರಿಯರ್ ಆಗಲೇ ಆಲ್ರೆಡಿ ಕಸ್ಟಮರ್ ಎಲ್ಲಾನು ಇಂಟೀರಿಯರ್ A to Z ಇಂಟೀರಿಯರ್ ಇದೆ. ನೀವು ನೋಡ್ತಾ ಇರ್ಬೋದು. ಒಂದು ಕಂಪ್ಲೀಟ್ ಲೆದರ್ ಸೀಟ್ ಇದೆ, ಮತ್ತೆ ಒಳ್ಳೆ ಡ್ಯಾಶ್ ಬೋರ್ಡ್ ಚೆನ್ನಾಗಿದೆ, ಕಂಪ್ಲೀಟ್ ನೀಟ್ನೆಸ್ ಇದೆ. ಯಾರಾದರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ, ಒಂದು ರಿಡ್ಸ್ ಒಳ್ಳೆ ಗುಡ್ ಗಾಡಿನೇ ಅಂತಾನೆ ಹೇಳ್ಬೋದು. ಹಾಗೆ ಯಾರಾದ್ರು ನೋಡ್ತಾ ಇದ್ರೆ ಡೀಸೆಲ್ ಗಾಡಿ ಡೈರೆಕ್ಟ್ ಆಗಿ ಒಂದು ಶೋರೂಮ್ ಅಲ್ಲಿ ಮಾತಾಡೋದ್ರಿಂದ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಒಂದು i20 ಹೇಳ್ತಾ ಇದ್ರೆ ಒಂದು ನೋಡ್ತಾ ಇರ್ಬೋದು ನೀವು, ರೆಡ್ ಕಲರ್ ಗಾಡಿ ಒಂದು i20 ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 2017 ಸಿಂಗಲ್ ಓನರ್ ಸರ್. ಇದು ಆಕ್ಚುಲಿ ಆಪ್ಷನಲ್ ಗಾಡಿ. ಆಪ್ಷನಲ್ ನೀವು ಬೆಂಗಳೂರಲ್ಲಿ ತುಂಬಾ ಸಿಗೋದು ರೇರ್. ಓಕೆ, 1000ಕ್ಕೋ 10,000ಕ್ಕೋ ಒಂದು ಗಾಡಿ ಇರುತ್ತೆ. 6 ಏರ್ ಬ್ಯಾಗ್ ಗಾಡಿ. 6 ಏರ್ ಬ್ಯಾಗ್ ಫ್ರೆಂಡ್ಸ್. 6 ಏರ್ ಬ್ಯಾಗ್ ಇರೋಂಥ ಗಾಡಿ, ಒಂದು ಒಳ್ಳೆ ಪ್ರೊಟೆಕ್ಟ್ ಇರೋಂಥ ಗಾಡಿ. ಆಮೇಲೆ ಸರ್ i20 17 6 ಸಿಂಗಲ್ ಓನರ್ 2017. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡೈಮಂಡ್ ಕಟ್ ಮ್ಯಾಗ್ ವೀಲ್. ಟೈರ್ ನೋಡಿ ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಎಸ್ ಸರ್. ಸಿಂಗಲ್ ಓನರ್ ವೇರಿಯಂಟ್. ಓಕೆ ಸರ್, ಬರೀ 5,95,000 ಹೇಳ್ತೀನಿ. 5,95,000 ಹೇಳ್ತಿದ್ದಾರೆ ಫ್ರೆಂಡ್ಸ್. ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದರೂ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನೋಡ್ತಾ ಇರ್ಬೋದು. ಹಾಗೆ ಇಂಟೀರಿಯರ್ ವೈಸ್ ನೋಡೋದಾದ್ರೆ ತುಂಬಾ ಕಂಪ್ಲೀಟ್ ನೀಟ್ನೆಸ್ ಇದೆ. ಫೈನಲ್ ಟು ಫೈನಲ್ ಏನು ರೇಟ್ ಆಗ್ಬೋದು ಸರ್ ಗಾಡಿ?
ಸರ್ ಫೈನಲ್ ಟು ಫೈನಲ್ 570 ಕೊಡ್ತೀನಿ ಸರ್. ಸೊ ಫೈನಲ್ ಟು ಫೈನಲ್ 570 ಹೇಳ್ತಾ ಇದ್ದಾರೆ. ಮ್ಯಾಗ್ವೆಲಿ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಯಾರಾದ್ರೂ ನೋಡ್ತಾ ಇದ್ದಾರೆ i20 ಡೈರೆಕ್ಟ್ ಆಗಿ ಬಂದು ಮಾತಾಡೋದ್ರಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ರಿಜಿಸ್ಟರ್ಡ್ ಸ್ವಿಫ್ಟ್ ಇದೆ ನಮ್ಮ ಕಡೆ, ಬನ್ನಿ ಸ್ವಿಫ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ 2017 ಮಾಡಲ್ ಸರ್. ಹಾ ಸರ್. ಸಿಂಗಲ್ ಓನರ್, ಓಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ VDI ಶೇಪ್ ಸ್ಟಾಪ್ ಆಗಕ್ಕೆ ಲಾಸ್ಟ್ ಗಾಡಿಗಳು ಇದೆ, ಇಯರ್ ಎಂಡ್ ಗಾಡಿಗಳು ಇವು. ಹೌದು. 2017 ಗಾಡಿ, ಹಾ. ಸಿಂಗಲ್ ಓನರ್, ಓಕೆ 1,10,000 ಶೋರೂಮ್ ರೆಕಾರ್ಡ್. ಓಕೆ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ ಓಕೆ ಎಲ್ಲ ಇದೆ. ಇಂಟೀರಿಯರ್ ನೋಡಿ, ಹಾ ಲೆದರ್ ಸೀಟ್ ಇಂದ ಎಲ್ಲ ಇದೆ. ಓಕೆ. ಸೊ ಹಾಗೆ ನೀವು ಫ್ರೆಂಡ್ಸ್ ಹಾಗೆ ಇಂಟೀರಿಯರ್ ಬಗ್ಗೆ ಏನ್ ಫ್ಯೂಚರ್ ಇದೆ ಅಂತ ಸ್ವಲ್ಪ ಹೇಳ್ಬೋದಾ ಸರ್ ಗಾಡಿ? ಸರ್ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಪವರ್ Okay. ಸ್ಟೇರಿಂಗ್, AC, ಲೆದರ್ Okay. ಸೀಟ್ ಕವರ್, ಓಕೆ ಇನ್ಬಿಲ್ ಸಿಸ್ಟಮ್ ಕಂಪ್ನಿಯಿಂದಾನೇ ಬರುತ್ತೆ. ಓಕೆ. ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ವೆಹಿಕಲ್ ಬ್ರದರ್. ಸೊ ನೀವು ಹಾಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಗಾಡಿ ಕಲರ್ ಕೂಡ ಆಶ್ರಮ. ಯಾರಾದ್ರೂ ಒಂದು ರೆಡ್ ಕಲರ್ ಗಾಡಿ ನೋಡ್ತಾ ಇದ್ರೆ, ಯಾರಾದ್ರೂ ನೀವು ನೋಡ್ತಾ ಇರೋದು ಹಾಗೆ ಬಾಡಿ ಕಂಡೀಷನ್ ನೋಡ್ತಾ ಇರೋದು ಫ್ರೆಂಡ್ಸ್, ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಬಾಡಿ ಯಾವುದಿಲ್ಲ. ಹಾಗೆ ನೀವು ನೋಡ್ತಾ ಇರ್ಬೋದು, ಒಂದು ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಅರೌಂಡ್ 100% ಟೈರ್ ಕಂಡೀಷನ್ ಅಂತ ಹೇಳ್ಬೋದು ಸರ್. 4 ಟೈರ್, 4 ಬ್ರ್ಯಾಂಡ್ ನ್ಯೂ ಟೈರ್ ಬ್ರದರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಅಂತ ಹೇಳ್ತಾ ಇದೆ. KA04 ರಿಜಿಸ್ಟರ್ ಗಾಡಿ. ಯಾರಾದ್ರೂ ಒಂದು ನೋಡ್ತಾ ಇರೋ ಸ್ವಿಫ್ಟ್ VDI ಇವರ್ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಬಂದು ಫೈನಲ್ ಟು ಫೈನಲ್ ಏನ್ ರೇಟ್ ಮಾಡ್ತೀರಾ ಸರ್ ಗಾಡಿ? ಸರ್ ಫೈನಲ್ ಟು ಫೈನಲ್ ಒಂದು 570 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 570 ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಮೈಲೇಜ್ ಎಷ್ಟು ಕೊಡ್ಬೋದು ಗಾಡಿ? 100% 24 to 25 ಹೈವೇ ಬಂದೇ ಬರುತ್ತೆ ಬ್ರದರ್. 24 to 25 ಮೈಲೇಜ್ ಬರುವಂತ ಗಾಡಿ ನಿಮಗೆ ನೋಡ್ತಾ ಇರ್ಬೋದು. ಯಾರಾದ್ರೂ ಬಂದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನೋಡೋದ್ರಿಂದ ನಮ್ಮ ಏನು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಇದೆಲ್ಲ ತಾಯಿ ಆಶೀರ್ವಾದ ಎಲ್ಲರಿಗೂ ಇದ್ದೇ ಇರುತ್ತೆ. ಬನ್ನಿ ಒಂದು ಗಾಡಿ ನೋಡಿ, ಒಂದ್ಸತಿ ಎಲ್ಲ 2 ಸತಿ ಟೆಸ್ಟ್ ಮಾಡಿ ನೀವು ಗಾಡಿ ತಗೊಂಡು ಹೋಗ್ಬೋದು ಫ್ರೆಂಡ್ಸ್. ಲಾಸ್ಟ್ ಟೈಮ್ ನಾವು ಕಮೆಂಟ್ ಮಾಡಿದ್ರು ಒಂದು ಸ್ವಿಫ್ಟ್ ಡಿಸೈರ್ ಬೇಕು ಅಂತ ನಮ್ಮ ವೀಕ್ಷಕರು. ಹಾಗೆ ಇವತ್ತು ನೋಡಿ ನಿಮಗೆ ಸ್ವಿಫ್ಟ್ ಡಿಸೈರ್ DTSI ಇದೆ. ಸೊ ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಸರ್ ಸ್ವಿಫ್ಟ್ ಡಿಸೈರ್ 2014 Okay, ಸಿಂಗಲ್ ಓನರ್ ZDI ಸರ್. ಇದು ಎಸ್ ಸರ್. ಫುಲ್ ಟಾಪ್ ಎಂಡ್ ವೇರಿಯಂಟ್. ಫುಲ್ ಟಾಪ್ ಎಂಡ್. ಎಸ್ Yes, ಸರ್. sir. ಜಸ್ಟ್ 4,95,000 ಹೇಳ್ತೀನಿ ಬ್ರದರ್. 4,95,000 ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಹೇಗಿದೆ ಸರ್? ಎಲ್ಲ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಟೈರ್ಗಳು ನೋಡಿ ಎಲ್ಲ 70 to 80% ಟೈರ್ಗಳು ಇದೆ. ಓಕೆ. ಆಮೇಲೆ ಇಂಟೀರಿಯರ್ ನೋಡಿ ಬ್ರದರ್. ಸರ್ ಫ್ರೆಂಡ್ಸ್, ಹಾಗೆ ನೀವು ಇಂಟೀರಿಯರ್ ನೋಡೋದಾದ್ರೆ ನೋಡಿ, ಇಂಟೀರಿಯರು ಯಾವುದೇ ನೀವು ಇಂಟೀರಿಯರ್ ನೋಡೋದಾದ್ರೆ ತುಂಬಾ ವೈಟ್ ಮತ್ತೆ ಸೀಟ್ಗಳು ಲೆದರ್ ಸೀಟ್ ಇದೆ. ಒಂದು ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಾನೆ ನಾವು ಹೇಳ್ಬೋದು. ಹಾಗೆ ನೀವು ಏನಂದ್ರೆ ಎಕ್ಸ್ಟ್ರಾ ಅಡಿಷನಲ್ ಆಗಲೇ ಕಸ್ಟಮರ್ ಇಲ್ಲಿ ಇದ್ದಾರೆ ನೋಡಿ. ಯಾರಾದರೂ ಬ್ಯಾಕ್ ಸೀಟ್ ರೇರ್ ಸೀಟಲ್ಲಿ ಆಗಲೇ ನಿಮಗೆ ವಿಡಿಯೋ ಯಾರಾದ್ರು ನೋಡಬೇಕು ಅಂದ್ರೆ ವಿಡಿಯೋನು ಬಂದಿದೆ. ಸೊ ಹಾಗೆ ನೀವು ಗಾಡಿದು ನೋಡೋದಾದ್ರೆ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಬೇಡ, ಇಲ್ಲ ಒಳ್ಳೆ ಗುಡ್ ಕಲರ್ ಅಂತ ಹೇಳ್ಬೋದು. ಫೈನಲ್ ಟು ಫೈನಲ್ ಏನು ರೇಟ್ ಮಾಡ್ತೀರಾ ಸರ್? ಸರ್ ಫೈನಲ್ ಟು ಫೈನಲ್ 470 ಕೊಡ್ತೀನಿ ಬ್ರದರ್. ಫೈನಲ್ ಟು ಫೈನಲ್ 475 ಅಂತ ಹೇಳ್ತಿದ್ದಾರೆ. ಯಾವುದು ಅಂದ್ರೆ ಡಿಸೈರ್ ಫ್ರೆಂಡ್ಸ್, ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ. ಸೊ ಹಾಗಾಗಿ ಒಂದು ಫ್ಯಾಮಿಲಿ ಗುಡ್ ವೆಹಿಕಲ್ ಅಂದ್ರೆ ವೆರಿ ಸ್ಪೇಸಿಯಸ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ಹುಡುಕೋದೇ ಒಂದು ಸ್ಪೇಸಿಯಸ್ ಗಾಡಿ ಅಂತಾನೆ ಅಲ್ವಾ ಸರ್? ಖಂಡಿತ ಸರ್. VDIಗಳು ಸಿಗುತ್ತೆ. ZDI ತುಂಬಾ ರೇರ್ ಸಿಗುತ್ತೆ. ತುಂಬಾನೇ ರೇರು ಅಂದ್ರೆ ಇದು ತುಂಬಾನೇ. ಯಾಕಂದ್ರೆ ಎಷ್ಟೋ ಶೋರೂಮ್ ಅಲ್ಲಿ ನೋಡಿದೀನಿ ಗಾಡಿ ಅವೈಲಬಿಲಿಟಿ ಇಲ್ಲ. ಈಗ ಇಲ್ಲಿ ಪವನ್ ಸರ್ ಕಡೆ, ಹೊರನಾಡು ಅನ್ನಪೂರ್ಣೇಶ್ವರಿ ಕಡೆ ಒಂದು ಗಾಡಿ ಇದೆ. ಯಾರಾದ್ರೂ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಪವನ್ ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಫೈನಲ್ ಟು ಫೈನಲ್ ಏನ್ ರೇಟ್ ಮಾಡ್ಬೋದು ಸರ್? ಸರ್ ಹೇಳಿದ್ನಲ್ಲ, ನಿಮ್ ಕಡೆಯಿಂದ ಆಯ್ತು ಸರ್. ನಿಮ್ ವ್ಯೂವರ್ಸ್ ಕಡೆಯಿಂದ 460ಗೆ ಕೊಡ್ತೀನಿ ಹೋಗಿ ಸರ್. ಸರ್ ಇನ್ನ ಒಂದು ಬಜೆಟ್ ಹೇಳಿ ಸರ್. ಸರ್ ನಾರ್ಮಲ್ ಶಿಫ್ಟ್ ಸಿಗಲ್ಲ ಸರ್. ನಮ್ಮ ವೀಕ್ಷಕರಿಗೆಲ್ಲ ದೊಡ್ಡ ಮಂದಿ ಅಲ್ಲ ಸರ್. ನಮ್ಮ ವೀಕ್ಷಕರಿಗೆಲ್ಲ ಸಣ್ಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು. ಅವ್ರು ಕೇಳೋದು ಏನಂದ್ರೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಗುಡ್ ಶೋರೂಮ್ ಅಲ್ಲಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಕೇಳ್ತಾರೆ. ನೀವು ZDI ಸರ್, ಇದು VDI ಅಲ್ಲ. ZDI ನಾನು ಕೊಡ್ತೀನಿ ಕಂಪ್ಲೀಟ್ ಟಾಪ್ ಅಂಡ್ 5 ಮ್ಯಾಗ್ ವೀಲ್, ಪವರ್ ಸ್ಟೇರಿಂಗ್, AC, ಸ್ಟೇರಿಂಗ್ ಮೋಟೇಜ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುತ್ತೆ ಬ್ರದರ್ ಇದರಲ್ಲಿ. ಫ್ರೆಂಡ್ಸ್ ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ, ಯಾರಾದ್ರೂ ಬಂದ್ರೆ ಬನ್ನಿ, ನೀವು ಡೈರೆಕ್ಟ್ ಆಗಿ ಶೋರೂಮ್ ಬನ್ನಿ. ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. ಇದೇ ಅಲ್ಲ ಸರ್, ಇನ್ನ ಕಡಿಮೆ ಮಾಡ್ಕೊಂಡು ಏನೋ ಒಂದು ನೆಗೋಷಿಯಬಲ್ ರೇಟ್ ಮಾಡ್ಕೊಡಿ ಸರ್. ಖಂಡಿತ ಸರ್, ನೀವು ಹೇಳಾದ್ಮೇಲೆ ಮಾಡ್ಕೊಡೋಣ. ಸೊ ಬನ್ನಿ ಫ್ರೆಂಡ್ಸ್, ಯಾರು ನೋಡ್ತಾ ಇದ್ರೆ ಒಳ್ಳೆ ಶೋರೂಮ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕಂದ್ರೆ ಎಷ್ಟೋ ಜನ ಕೇಳ್ತಿದಾರಲ್ಲ, ಪವನ್ ಸರ್ ಅಂದ್ರೆ ಒಂದು ಹೊರನಾಡು ಅಂತಂದ್ರೆ ಅನ್ನಪೂರ್ಣೇಶ್ವರಿ ತಾಯಿ ಆಶೀರ್ವಾದ ಯಾವಾಗ ಇರುತ್ತೆ. ಬನ್ನಿ ಫ್ರೆಂಡ್ಸ್, ನೀವು ಆರಾಮಾಗಿ ನೋಡಿ ಗಾಡಿನ ನೀವು ತಗೊಂಡು ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಸಣ್ಣ ಫ್ಯಾಮಿಲಿಗೆ ಯಾರಾದ್ರೂ ಹಾಗೆ ನೋಡ್ತಾ ಇರೋದೇ ನೀವೊಂದು ನಿಶಾನ್ ಮೈಕ್ರೋ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? ನಿಶಾನ್ ಮೈಕ್ರೋ ಈಗ ಜಸ್ಟ್ ಬಂದಿರೋ ವೆಹಿಕಲ್ ಇದು. ಕಂಪ್ಲೀಟ್ ಟಾಪ್ ಅಂಡ್ ವೆಹಿಕಲ್. ಹಾ ಸರ್. ಪುಷ್ ಬಟನ್ ಸ್ಟಾರ್ಟ್, ಆಲ್ ಡೋರ್ ಸೆನ್ಸರ್, ಇಂಟೀರಿಯರ್ ನೋಡಿ. ಸಿಂಗಲ್ ಓನರ್ ವೆಹಿಕಲ್ ಬ್ರದರ್. ತುಂಬಾನೇ ಚೆನ್ನಾಗಿದೆ ಸರ್ ಇಂಟೀರಿಯರ್. 2 ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಕಂಪ್ಲೀಟ್ ಟಾಪ್ ಅಂಡ್ ಬ್ರದರ್ ಇದು. ಟಾಪ್ ಅಂಡ್ ಸರ್. ಏರ್ ಬ್ಯಾಗ್ ಏನೋ ಬರುತ್ತಾ ಗಾಡಿ? 100% ಬರುತ್ತೆ ಸರ್. ಸರ್ ಎಷ್ಟು ಏರ್ ಬ್ಯಾಗ್ ಇದೆ ಗಾಡಿ? ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಡ್ಯೂಯಲ್ ಏರ್ ಬ್ಯಾಗ್ ಸರ್. ABS, ಡ್ಯೂಯಲ್ ಏರ್ ಬ್ಯಾಗ್. ಓಕೆ. ಸೊ ಹಾಗೆ ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಸಿಂಗಲ್ ಓನರ್ ಬ್ರದರ್. ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? 1,04,000 ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಸಿಗ್ಬೋದು. ಶೋರೂಮ್ ಹಿಸ್ಟ್ರಿ ಸಿಗ್ಬೋದು. ಎಲ್ಲ ಗಾಡಿಗೂ ನಾನು ಹಿಸ್ಟ್ರಿ ಕೊಡ್ತೀನಿ ಬ್ರದರ್. ಎಲ್ಲ ಗಾಡಿಗೂ ಹಿಸ್ಟ್ರಿ ಕೊಡ್ತೀರಾ? ಹಾಗೆ ಮೈಲೇಜ್ ಏನು ಕೊಡ್ಬೋದು ಸರ್ ಗಾಡಿದು? ಸರ್ ಹೈವೇಸ್ ಎಲ್ಲ 20+ ಅಂತ ಇರುತ್ತೆ. 20+. ಸಿಟಿ ಎಲ್ಲ ಒಂದು ನೀವು ಡಿಪೆಂಡ್ಸ್ ಆನ್ ನಿಮ್ ಡ್ರೈವಿಂಗ್ 16 to 18 ಅಂತ ಪಕ್ಕ ಇರುತ್ತೆ. ಫ್ರೆಂಡ್ಸ್ ಯಾರಾದ್ರೂ ಒಂದು ಆಕ್ಚುಲಿ ಬೆಂಗಳೂರು ಸಿಟಿ ಅಂತೂ ಈಗಿನ ಟ್ರಾಫಿಕ್ ಅಂತೂ ನಿಮಗೆ ನೋಡೇ ಇರ್ತೀರಾ. ಯಾರಾದ್ರೂ ಒಂದು ಫ್ಯಾಮಿಲಿಗೆ ಒಂದು 4 ಜನ ಅಂತ ಇರೋ ಒಂದು ವೆರಿ ಗುಡ್ ಗಾಡಿ ಅಂತಾನೆ ಹೇಳ್ಬೋದು.
ನೀವು ನೋಡ್ತಾ ಇರ್ಬೋದು ಗಾಡಿ ತುಂಬಾನೇ ವೆಲ್ ಮೇಂಟೈನ್, ಗಾಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಮತ್ತೆ ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ಟೈರ್ ಕಂಡೀಷನ್ ಏನಿದೆ ಸರ್ ಇದು? ಸರ್ ಟೈರ್ಗಳೆಲ್ಲ ಒಂದು 30% ಇದೆ ಸರ್. ಟೈರ್ ಕಂಡೀಷನ್ 30% ಇದೆ ಫ್ರೆಂಡ್ಸ್. ಏನು ಅಂತಂದ್ರೆ ಆರಾಮಾಗಿ ಒಂದು 10 to 15,000 ಆರಾಮಾಗಿ ಇಲ್ಲ ಓಡಿಸ್ಕೋಬೋದು ಸರ್, ಸರ್. ಇನ್ನು ಜಾಸ್ತಿ ಓಡಿಸ್ತೀರಾ, ಇನ್ನೂ ಜಾಸ್ತಿ ಓಡಿಸ್ಕೋಬೋದು ಖಂಡಿತ. ಅಂತ ಮಿನಿಮಮ್ ಒಂದು 25-30. 100% ಓಡಿಸ್ತೀರಾ ಸೊ ಫ್ರೆಂಡ್ಸ್, ಯಾರಾದ್ರು ಗಾಡಿ ತಗೊಂಡ್ರೆ ಸರ್ ಆಲ್ರೆಡಿ ಸರ್ವಿಸ್ ಆಗಿದೆಯಾ ಹೇಗೆ ಇದು? ಆಗಿರುತ್ತೆ ಬ್ರದರ್. ಸೊ ಫ್ರೆಂಡ್ಸ್, ಯಾರಾದ್ರೂ ಗಾಡಿ ತಗೊಂಡ್ರೆ ಒಂದು ಸರ್ವಿಸ್ ಆಗಿರುತ್ತೆ, ಹಾಗೆ 35-40,000 ಕಿಲೋಮೀಟರ್ ಓಡಿಸ್ಕೋಬೋದು. ಫೈನಲ್ ಟು ಫೈನಲ್ ಏನ್ ಮಾಡ್ತೀರಾ ಸರ್ ಗಾಡಿ? ಸರ್ 1,75,000 ಕೊಡ್ತೀನಿ ಸರ್. ಚೀಪೆಸ್ಟ್ ಕಡಿಮೆ ಬಜೆಟ್ ಯಾರು ಕೇಳ್ತಿದ್ರಲ್ಲ 2,00,000ದಿಂದ ಕೆಳಗಡೆ ನೋಡಿ ಸರ್ ಅಂತ 1,75,000 ಹೇಳ್ತಿದ್ದಾರೆ. ಅದು ಕೂಡ ನೆಗೋಸಿಯಬಲ್ ಫ್ರೆಂಡ್ಸ್. ಯಾರಾದ್ರು ನೋಡ್ತಾ ಇದ್ದಾರೆ ಒಂದು ಫ್ಯಾಮಿಲಿಗೆ ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು ಅಂತ ನಾನು ಹೇಳ್ತಾ, ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ಒಂದು ಒಳ್ಳೆ ಗುಡ್ ಬಜೆಟ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ KA03 ರಿಜಿಸ್ಟರ್ಡ್ ಬಲೆನೋ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್ 2018 ಮಾಡಲ್, ಆಹಾ. ಸಿಂಗಲ್ ಓನರ್. ಓಕೆ ಟೈರ್ಗಳು ನೋಡಿ ಸರ್, ಬ್ರ್ಯಾಂಡ್ ನ್ಯೂ ಟೈರ್, ಓಕೆ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾರೆ. ಓಕೆ, ಲೇಡಿ ಓಡಿಸ್ತಿರೋ, ಲೇಡಿ ಹೆಸರೇ ವೆಹಿಕಲ್ ಇರೋದು. ಲೇಡಿ ವೆಹಿಕಲ್. ಯಾ, Yes, sir. 76,000 ಶೋರೂಮ್ ಮೇಂಟೆನೆನ್ಸ್ ಗಾಡಿ ಸರ್. ಓಕೆ, ಸರ್ ಎಷ್ಟು ಶಿಫ್ಟ್ kilometer ರೈಟ್ ಓಡಿದೆ sir ಕೊಡ್ತೀನಿ ಸರ್. 76,000 ಶೋರೂಮ್ ರೆಕಾರ್ಡ್. 76,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇರುವಂತ ಗಾಡಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಹಾಗೆ ಇಂಟೀರಿಯರ್ ನೋಡ್ತಾ ಇದ್ರಲ್ಲ, ಇಂಟೀರಿಯರ್ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ, ತುಂಬಾ ಕ್ಲೀನ್ ಆಗಿದೆ. ಲೆದರ್ ಸೀಟ್ ಕಂಪ್ಲೀಟ್, ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಅಂತಾನೆ ಹೇಳ್ಬೋದು. ನೀವು ಇಂಟೀರಿಯರ್ ಹಾಗೆ ರೇರ್ ಸೀಟ್ ನೀವು ನೋಡಬಹುದಾದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರೇರು ನೀವು ಕಂಪ್ಲೀಟ್ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಹಾಗೆ ಬರೋದಾದ್ರೆ ನೀವು ಟೈರ್ ಕಂಡೀಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಟೈರ್ ಕಂಡೀಷನ್ 70-75% ಟೈರ್ ಕಂಡೀಷನ್ ಇದೆ. ಹಾಗೆ ಬಾಡಿ ನೀವು ನೋಡ್ತಾ ಇರ್ಬೋದು, ಬಾಡಿ ವೈಟ್ ಕಲರ್ ಗಾಡಿ ಆಗಿರುತ್ತದೆ. ಯಾವುದೇ ಡೆಂಟಸ್ ಆಗಲಿ ಸ್ಕ್ರಾಚಸ್ ಆಗಲಿಲ್ಲ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ, ವೆಲ್ ಮೇಂಟೈನ್ ಗಾಡಿ. ಫೈನಲ್ ಟು ಫೈನಲ್ ಏನ್ ಮಾಡ್ಬೋದು ಸರ್ ಗಾಡಿ? ಸರ್ ಶಿಫ್ಟ್ ರೈಟ್ ಕೊಡ್ತೀನಿ ಸರ್. ಇವತ್ತು 18 ಮಾಡಲ್ ಶಿಫ್ಟ್ ರೈಟ್ ತಗೋಬೇಕಂದ್ರೆ ಓಕೆ, 560 ಇಂದ 570 ಅಲ್ವಾ? ಹೌದು 570ಗೆ ಗಾಡಿ ಕೊಡ್ತೀನಿ ಸರ್. 570ಕ್ಕೆ ಬಲನೋ ಕೊಡ್ತಿದ್ದಾರೆ ಫ್ರೆಂಡ್ಸ್. ಯಾವ ಮಾಡೆಲ್ ಅಂದ್ರೆ ಗಾಡಿ ಸರ್ ಇದು? 2018 ಸಿಂಗಲ್ ಓನರ್ ಬ್ರದರ್. 2018 ಸಿಂಗಲ್ ಮಾಡೆಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ನೀವು 5,70,000 ಫೈನಲ್ ಟು ಫೈನಲ್ ಕೊಡ್ತೀನಿ. 5,75,000 ಫೈನಲ್ ಟು ಫೈನಲ್ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರು ಈ ಆಫರ್ನ ಮಿಸ್ ಮಾಡ್ಕೋಬೇಡಿ. ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಿ ಮತ್ತೆ ನೋಡಿ ಅಂತ ನಾನು ಹೇಳ್ತಾ, ಒಳ್ಳೆ ಗುಡ್ ಆಫರ್ಗೆ ಕೊಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಹೌದು ಸರ್. ಫ್ರೆಂಡ್ಸ್. ಎಷ್ಟೋ ಜನ ಹೇಳ್ತಾ ಇದ್ರಿ ಒಂದು 7 ಸೀಟರ್ 6 ಸೀಟರ್ ಗಾಡಿ ಒಂದು ಎರಟಿಗಾ ಇದ್ರೆ ನೋಡಿ ಅಂತ ಹೇಳ್ತಾ ಇದ್ರಿ. ಇಲ್ಲಿ ನೋಡಿ, ತುಂಬಾ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ಒಂದು 3ರಿಂದ 4 ಗಾಡಿ ಎರಟಿಗಾ ಇದೆ. ಫಸ್ಟ್ ಎರಟಿಗಾ ಬಗ್ಗೆ ತಿಳಿಸ್ಕೊಳ್ಳಿ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 2014 ಮಾಡಲ್ ಸರ್. ಹಾ ಸರ್. 2014 ಸೆಕೆಂಡ್ ಓನರ್, ಓಕೆ 4 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಬಿಲ್ ಕೊಡ್ತೀನಿ ಸರ್. Yes, sir. 36,000 ಕೊಟ್ಟು ಹಾಕ್ತೀನಿ. ಓಕೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದೀವಿ. ಓಕೆ, ಡೀಸೆಲ್ ಗಾಡಿ ಸರ್, VDI. ಡೀಸೆಲ್ ಗಾಡಿ VDI. ಹಾ ಸರ್. ಇಂಟೀರಿಯರ್ ನೋಡಿ, ಲೆದರ್ ಸೀಟು ಕಂಪ್ಲೀಟ್ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಹಾಗೆ ನೀವು ನೋಡ್ತಾ ಇದ್ರೆ ಬಾಡಿ ಕಂಡೀಷನ್ ಹಾಗೆ ನೋಡೋದಾದ್ರೆ ಫ್ರೆಂಡ್ಸ್, ಯಾವುದೇ ಡೆಂಟಸ್ ಆಗಲಿ ಯಾವುದೇ ಸ್ಕ್ರಾಚಸ್ ಆಗಲಿ ಎಂಥದ್ದು ಇಲ್ಲ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದಲ್ಲ, ತುಂಬಾನೇ ವೆಲ್ ಮೇಂಟೈನ್ ಗಾಡಿ. ಫೈನಲ್ ಟು ಫೈನಲ್ ಏನ್ ಮಾಡ್ತೀರಾ ಸರ್ ಗಾಡಿ? ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿನಿ ಬ್ರದರ್. ಆಹಾ. 6 ಲಕ್ಷ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಸರ್. 6.5 ಲಕ್ಷ ಹೆಚ್ಚು 6.5 ಲಕ್ಷ, ಅದಕ್ಕಿಂತ ಕಡಿಮೆ ಆಗಲ್ಲ? ಹೆಚ್ಚು ಕಮ್ಮಿ ಕೊಡ್ತೀನಿ ಬ್ರದರ್. ಹೆಚ್ಚು ಕಡಿಮೆ ಆಗುತ್ತೆ. 100% ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ನೆಗೋಸಿಯಬಲ್ ರೈಟ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾರಾದರೂ ಇರ್ಟಿಗಾ ನೋಡ್ತಾ ಇದ್ರೆ ಇದೇ ಒಂದು ಗಾಡಿ ಅಂತಲ್ಲ, ಮತ್ತೊಂದು ಗಾಡಿ ಇದೆ ಸರ್. ಬನ್ನಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. KA01 ರಿಜಿಸ್ಟರ್ಡ್ ಸರ್. ಈ ಗಾಡಿ ಯಾವ ಮಾಡೆಲ್ ಸರ್ ಇದು? ಸರ್ 2016 ಮಾಡೆಲ್. ಎಷ್ಟು ಓನರ್ ಆಗಿದೆ ಸಿಂಗಲ್ ಸರ್? ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಎಷ್ಟು ಕಿಲೋಮೀಟರ್? SHVS ಗಾಡಿ ಸರ್. SHVS ಅಂದ್ರೆ ಸಿಗ್ನಲ್ ಗಳಲ್ಲಿ ಆಟೋ ಕ್ಲಿಚ್ ಅಮ್ಕೊಂಡ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ, ಆಟೋ ಕ್ಲಿಚ್ 10 ಸೆಕೆಂಡ್ಸ್ ಆದ್ರೂ ಗಾಡಿ ಆಫ್ ಆಗುತ್ತೆ. ಆಫ್ ಆಗುತ್ತೆ. ZDI ಗಾಡಿ ಸರ್ ಇದು. ZDI ಗಾಡಿ. ಹಾ. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? 1,08,000 ಶೋರೂಮ್ ರೆಕಾರ್ಡ್ ಸರ್. 1,08,000 ಶೋರೂಮ್ ರೆಕಾರ್ಡ್ ಕಂಪ್ಲೀಟ್ ಹಿಸ್ಟ್ರಿ ಕೊಡ್ತೀನಿ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಗಾಡಿ ಮ್ಯಾಗ್ವಿಲ್ ಇದೆ. ಮ್ಯಾಗ್ವಿಲ್ ಅಂತೂ ಅಲ್ಲ, ಮ್ಯಾಗ್ವಿಲ್ ಸರ್. ZDI. ಮ್ಯಾಗ್ವಿಲ್. ಸೊ ಫ್ರೆಂಡ್ಸ್ ಸಾರಿ, ಮ್ಯಾಗ್ವಿಲ್ ಇದೆ. ಟೈರ್ ಕಂಡೀಷನ್ ಒಂದು 75 to 80% ಟೈರ್ ಕಂಡೀಷನ್ ಇದೆ. ಫೋರ್ ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ. ಬಾಡಿ ಕಂಡೀಷನ್ ನೋಡೋದಾದ್ರೆ ತುಂಬಾನೇ ವೆಲ್ ಮೇಂಟೈನ್ ಬಾಡಿ ಕಂಡೀಷನ್, ಮತ್ತೆ ಕಲರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಎಕ್ಸ್ಟ್ರಾ ಡಿಸೈನ್ ಗಾಡಿ ತಗೊಂಡ್ರೆ ಎಕ್ಸ್ಟ್ರಾ ಡಿಸೈನ್ ಕ್ಯಾರಿಯರ್ ಇದೆ, ಆರಾಮಾಗಿ ಲಗೇಜ್ ಹಾಕೊಂಡು ಹೋಗ್ಬೋದು. ಹಾಗೆ ನೀವು ಇಂಟೀರಿಯರ್ ವೈಸ್ ನೋಡಬಹುದಾದ್ರೆ ಇಂಟೀರಿಯರ್ ಕೂಡ ಇದು ಕೂಡ ತುಂಬಾನೇ ವೆಲ್ ಮೇಂಟೈನ್ ಸರ್. 7 ಸೀಟರ್ 8 ಸೀಟರ್ ಇದು? 8 ಸೀಟರ್ ಸರ್. 8 ಸೀಟರ್ ಗಾಡಿ. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಬ್ಯಾಕ್ ವೈಫರ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ರಿವರ್ಸ್ ಕ್ಯಾಮರಾ ಎಲ್ಲ ಇರುತ್ತೆ ಬ್ರದರ್. ಸೊ ಹಾಗೆ ಇಂಟೀರಿಯರ್ ನಾವು ಹೇಳ್ದಂಗೆ ಫ್ರೆಂಡ್ಸ್ ಕಂಪ್ಲೀಟ್ ಲೆದರ್ ಸೀಟ್ ಇದೆ, ಮತ್ತೆ ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಫೈನಲ್ ಟು ಫೈನಲ್ ಏನ್ ರೇಟ್ ಮಾಡ್ತೀರಾ ಸರ್ ಗಾಡಿ? 770 ಕೊಟ್ಬಿಡ್ತೀನಿ ಸರ್. 770ಗೆ ಫೈನಲ್ ಅಂತ ಹೇಳ್ತಿದ್ದಾರೆ, ಅದು ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಹೇಳಿ ಸರ್, ಒಂದು ರೈಟ್ ಹೇಳಿ ಸರ್ ಗಾಡಿಗೆ. ನಾನೇ ಹೇಳ್ಬಿಡ್ತೀನಿ. 7.5 ಕೊಡ್ತೀನಿ ಸರ್. ಸೊ 7.5ಗೆ ಒಂದು ಗಾಡಿ ಅಂದ್ರೆ ಟಾಪ್ ಎಂಡ್ ಗಾಡಿ ಸಿಗ್ತಾ ಇದೆ ಫ್ರೆಂಡ್ಸ್. ಯಾರಾದ್ರು ನೋಡ್ತಾ ಇರಿ, ಒಂದಲ್ಲ ಎರಡಲ್ಲ 4 ಗಾಡಿಗಳಿದೆ. ಈ ಸ್ಟಾಕ್ 4 ಗಾಡಿ ಇದೆ. ಯಾರಾದ್ರೂ ಬಂದ್ರೆ ನೀವು ಒಂದು ಗಾಡಿ ನೋಡೋದಲ್ಲ, 4 ಗಾಡಿ ನೋಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಗಾಡಿ ತಗೊಂಡು ಒಂದು ನೆಗೋಷಿಯಬಲ್ ಪ್ರೈಸ್ ನೀವು ಹೋಗೋದು ಫ್ರೆಂಡ್ಸ್. ಸೊ ಹಾಗೆ ನೀವು ಇನ್ನೊಂದು ಗಾಡಿ ನಾನು ಹೇಳ್ದಲ್ಲ,
ಮೂರನೇ ಗಾಡಿ ಇದೆ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಸರ್. 2013 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಇದು 2013, ಇದು 2016, ಅದು 14, 15 ಸರ್. ನಮ್ಮ ಹತ್ರ ಬಂದ್ರೆ 13, 14, 15, 16 ಎರಟಿಗ ಇದೆ. ಓಕೆ, ಹೇಳಿ ಸರ್. ಈ 2013 ಬಗ್ಗೆ ಹೇಳಿ ಸರ್. ಸರ್ ಸಿಂಪಲ್ ಆಗಿ ನಾವು ಪ್ರಿನ್ಸಿಪಲ್ ಮಾತಾಡ್ಬೋಣ. ಓಕೆ ಸರ್. ಈಗ ಶಿಫ್ಟ್ ಡಿಸೈರ್ 13 ತಗೋಬೇಕು ಅಂದ್ರೆ Yes, sir. ಇವತ್ತಿನ ಬಜಾರ್ 4.5 ಲಕ್ಷ ಇದೆ ಬ್ರದರ್, ಕರೆಕ್ಟ್ ಸರ್. ಅಲ್ವಾ? 4.5 ಇಂದ 5 ಲಕ್ಷ ಅಂತಾನೆ ಹೇಳಿ. ಇನ್ನೊಂದು 50 ರಿಂದ 60 ಸಾವಿರ ಹೆಚ್ಚು ಕಮ್ಮಿ ಕೊಡಿ ಸರ್. ಹಾ. ಎರಟಿಗ ಗಾಡಿ ಕೊಡಿ. ಈಗ ಮತ್ತೆ ಈಗ ಡೀಟೇಲ್ಸ್ ಹೇಳಿ ಸರ್ ಈ ಗಾಡಿ ಬಗ್ಗೆ. 2013 ಸಿಂಗಲ್ ಓನರ್ ಸರ್. ಹಾ ಸರ್. ವಿಡಿಐ ಡೀಸೆಲ್ ಗಾಡಿ. ಡೀಸೆಲ್ 18 ರಿಂದ 19 ಹೈವೇ ಪಕ್ಕ ಮೈಲೇಜ್ ಬರುತ್ತೆ ಬ್ರದರ್. ಟೈರ್ Okay. ಕಂಡೀಷನ್ ಗಳು ನೋಡಿ ಸರ್, ಆಹಾ. 80-90% ಟೈರ್ ಇದೆ ಸರ್. ಓಕೆ ಪವರ್ ಸ್ಟೇರಿಂಗ್, ಎಸಿ, ಪವರ್ ವಿಂಡೋ, Okay. ಲೆದರ್ ಸೀಟ್ ಕವರ್ ಓಕೆ. ಎಲ್ಲ ಇದೆ, ಚೆಕ್ ಮಾಡಿ ಬ್ರದರ್. ಸೊ ಹಾಗೆ ನೀವು ನೋಡ್ಬೋದು ಫ್ರೆಂಡ್ಸ್, ಇಂಟೀರಿಯರ್ ಬಗ್ಗೆ. ಇಂಟೀರಿಯರ್ ನಾವು ಹೇಳ್ದಂಗೆ ನೀವು ನೋಡ್ತಾ ಇರ್ಬೋದಲ್ಲ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಲೆದರ್ ಸೀಟ್ ನೀವು ನೋಡ್ತಾ ಇರ್ಬೋದು. ತುಂಬಾ ಇಂಟೀರಿಯರ್ ಸೀಟ್ ಅಂದ್ರೆ ತುಂಬಾನೇ ಆಸಮ್ ಆಗಿದೆ. ಹಾಗೆ ಯಾವುದೇ ತುಂಬಾ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಮತ್ತೆ ಹಾಗೆ ನೀವು ಔಟ್ಸೈಡ್ ನೀವು ನೋಡೋದಾದ್ರೆ ಗಾಡಿ, ಯಾಕೆಂದ್ರೆ ಒಂದು ಗಾಡಿ ಔಟ್ಲುಕ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಸ್ಕ್ರಾಚಸ್, ಡೆಂಟರ್ಸ್ ಅದು ಇಂಪಾರ್ಟೆಂಟು. ಗಾಡಿಗೆ ನಾನು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು 1% to 2% ಅಷ್ಟೇ ಇರ್ಬೋದು. ಯಾಕೆಂದ್ರೆ ಗಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿ ಆಲ್ಮೋಸ್ಟ್ 1-2 ಟಚ್ ಇದ್ದೇ ಇರುತ್ತೆ. ಬಟ್ ಈ ಗಾಡಿಗೆ 99% ಯಾವುದು ಟಚ್ ಇಲ್ಲ, 1% ಏನೋ ಇದೆ. ಒಳ್ಳೆ ವೆರಿ ಗುಡ್ ಮೇಂಟೆನೆನ್ಸ್. ಖಂಡಿತ ಸರ್. ಫೈನಲ್ ಆಗಿ ಒಂದು ರೈಟ್ ಹೇಳಿ ಸರ್ ಗಾಡಿಗೆ. ಸರ್ 570 ಕೊಡ್ತೀನಿ ಬ್ರದರ್, 570 ಇನ್ಕ್ಲೂಡಿಂಗ್ ಲೋನು ಆಗುತ್ತೆ ಸರ್. ಇನ್ಕ್ಲೂಡಿಂಗ್ ಲೋನ್ ಎಷ್ಟಾಗ್ಬೋದು ಸರ್? ಲೋನು ಡಿಪೆಂಡ್ಸ್ ಆನ್ ನೀವು ಸಿವಿಲ್ ಸರ್. 3.5 ರಿಂದ 4 ಲೋನ್ ಆಗುತ್ತೆ ಸರ್. 3.5 ಇಂದ 4 ಲೋನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಡಿಪೆಂಡ್ಸ್ ಆನ್ ಯುವರ್ ಸಿಬಿಲ್ ಫ್ರೆಂಡ್ಸ್. ಸಿಬಿಲ್ ಅಂತೂ ಚೆನ್ನಾಗಿದ್ರೆ ನಿಮ್ದು ಆರಾಮಾಗಿ ಲೋನ್ ಆಗುತ್ತೆ. ಇಲ್ಲ ಅಂತಂದ್ರೆ ಬೇರೆ ಯಾರು ಫೈನಾನ್ಸ್ ಆಗ್ಬೋದಾ ಸರ್? ಸ್ಟೇಟ್ ಫೈನಾನ್ಸ್ ಮಾಡ್ಕೊಡ್ತೀವಿ ಸರ್. ಸ್ಟೇಟ್ ಫೈನಾನ್ಸ್ ಅಲ್ಲಿ ಆಗುತ್ತೆ, ಅದು ನಿಮ್ಮ ಮುಖಾಂತರ. ಯಾಕಂದ್ರೆ ನಿಮಗೆ ಅಡಿಷನಲ್ ಆಗಿ ನೀವು ಕೇಳಿದ್ರೆ, ಬ್ಯಾಂಕ್ ಬಿಟ್ಟು ಕೇಳಿದ್ರೆ ಅವ್ರೇನೋ ಒಂದು ಹೆಲ್ಪ್ ಮಾಡಿ. ನಾವೆಲ್ಲ ಆಲ್ಮೋಸ್ಟ್ ಬ್ಯಾಂಕ್ ಫೈನಾನ್ಸ್ ಮಾಡ್ಕೊಳ್ಳೋ, ಬಟ್ ಸಿಂಗಲ್ ಓನರ್ ಮಾರುತಿ ಗಾಡಿಗಳು ಜಾಸ್ತಿ ನಮ್ಮಲ್ಲಿ. ಮಾರುತಿ ಗಾಡಿಗಳು ಜಾಸ್ತಿ ಆಲ್ಮೋಸ್ಟ್. ಯಾಕಂದ್ರೆ ಬೆಂಗಳೂರಿಂದ ಹೊರಗಡೆ ಜನಗಳು ತುಂಬಾ ಇರ್ಟಿಗಾ ಗಾಡಿಗಳು ನೋಡ್ತಾ ಇರ್ತಾರೆ. ಯಾಕಂದ್ರೆ 7 ಸೀಟರ್, 8 ಸೀಟರ್ ಯಾರು ಅವರೇ ನೋಡ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರೆ ಅವರು ನಿಮಗೆ ಬೆಸ್ಟ್ ಸಜೆಷನ್ ಮಾಡ್ತಾರೆ ಅಂತ ಫ್ರೆಂಡ್ಸ್. ಹಾಗೆ ನೀವು ಹೇಳಿದ್ರಲ್ಲ ಆಗಲೇ 3 ಗಾಡಿ ಬಗ್ಗೆ ಡೀಟೇಲ್ಸ್ ತಗೊಂಡು, ಇರ್ಟಿಗಾ ಗಾಡಿ, ಮತ್ತೊಂದಿದೆ 4ನೇ ಗಾಡಿ ಸರ್. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದಾ? 2015 ಸಿಂಗಲ್ ಓನರ್. ಓಕೆ ಸರ್. ವಿಡಿಐ ಗಾಡಿ ಸರ್. ವಿಡಿಐ ಗಾಡಿ. ಹಾ ಸರ್. ಸೇಮ್ ಆಸ್ ಇಟ್ ಇಸ್. Okay. ಇಂಟೀರಿಯರ್ ಲೆದರ್ ಸೀಟ್. ಓಕೆ. ಪವರ್ ಸ್ಟೇರಿಂಗ್, ಎಸಿ, 4 ಪವರ್ ವಿಂಡೋ. ಓಕೆ. ಎಲ್ಲ ಇರುತ್ತೆ ಬ್ರದರ್. ಸೊ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಹಾಗೆ ಇಂಟೀರಿಯರ್ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಅಂತ ಹೇಳ್ಬೋದು. ಲೆದರ್ ಸೀಟು ಮತ್ತೆ ರೇರ್ ಸೀಟು ಕೂಡ ಅಷ್ಟೇ ವೆಲ್ ಮೇಂಟೈನ್ ರೇರ್ ಸೀಟ್ ಇದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಬಾಡಿ ಕಂಡೀಷನ್ ನೋಡೋದಾದ್ರೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಬಾಡಿ ಕಂಡೀಷನ್ ಯಾವುದೇ ಡೆಂಟಸ್ ಆಗಲಿ, ಸ್ಕ್ರಾಚಸ್ ಆಗಲಿ ಯಾವುದೂ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗಾಡಿ ಎಲ್ಲ ಗಾಡಿ ಇಲ್ಲಿ ಅಷ್ಟು ಇರುವಂತ ಗಾಡಿ. ಏನು ನೀವು 25 ಇಂದ 30 ಗಾಡಿಗಳು ನೋಡ್ತಾ ಇದ್ರಲ್ಲ, ಆಕ್ಸಿಡೆಂಟ್ ಫ್ರೀ ಗಾಡಿಗಳಂತಾನೆ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಪವನ್ ಸರ್ ಬರೀ ಗಾಡಿಗಳನ್ನ ಎಲ್ಲೋ ಹೋಗ್ಬಿಟ್ಟು ತಗೊಂಡ್ಬರೋದಲ್ಲ. ಆಕ್ಚುಲಿ ಅವರು ಗಾಡಿಗಳು ತಗೊಂಡ್ರು, ಫಸ್ಟ್ ಅವರು ಎಲ್ಲ ಸ್ಕ್ರಾಚ್ ಚೆಕ್ ಮಾಡ್ತಾರೆ. ಸರ್, ಹೇಗೆ ಚೆಕ್ ಮಾಡ್ತೀರಾ ಗಾಡಿ? ಸ್ವಲ್ಪ ತಿಳಿಸ್ಕೊಡ್ಬೋದಾ ಸರ್? ನಮ್ದೆಲ್ಲ ನಾನೊಂದು ಮೆಕ್ಯಾನಿಕ್ ಇಟ್ಟು ನಮ್ಮ ಮೆಕ್ಯಾನಿಕ್ಸ್ ಎಲ್ಲ ಚೆಕ್ ಮಾಡಾದ್ಮೇಲೆ ನಾವು ತರೋದು. ನೀವು ನಿಮ್ಮ ಮೆಕ್ಯಾನಿಕ್, ನಿಮ್ಮ ಶೋರೂಮ್ ಯಾರನ್ನ ಕರ್ಕೊಂಬಂದು ಚೆಕ್ ಮಾಡಿಸಿ ವೆಹಿಕಲ್ ತಗೊಂಡಿದ್ದೀವಿ ಫ್ರೆಂಡ್ಸ್. ಎಷ್ಟೋ ಶೋರೂಮ್ ನಾನು ನೋಡಿದೀನಿ, ಅವರು ಬೇರೆ ಯಾರು ನೀವು ಮೆಕ್ಯಾನಿಕ್ ಬಂದ್ರೆ ಅವ್ರು ಅಲೋ ಮಾಡಲ್ಲ. ಬಟ್ ಇಲ್ಲಿ ನೀವು ಮೆಕ್ಯಾನಿಕ್ ಅಲ್ಲ, ಬೇರೆ ಯಾರನ್ನಾರು ಕರ್ಕೊಂಬಂದು ಕೂಡ ಗಾಡಿಗಳನ್ನ ನೀವು ಒಂದ್ಸತಿ ಎಲ್ಲ 2 ಸತಿ ಚೆಕ್ ಮಾಡ್ಕೋಬಹುದು. ಹಾಗೆ ನೀವು ಇಲ್ಲಿ ಸಿಲ್ವರ್ ನೋಡ್ತಾ ಇದ್ರಲ್ಲ, ತುಂಬಾ ಜನ ಒಂದು ಸಿಲ್ವರ್ ಗೋಲ್ಡನ್ ಸಿಲ್ವರ್ ಗಾಡಿನ ನೋಡ್ತಾ ಇದ್ದಾರೆ. ಅಂದ್ರೆ ತುಂಬಾ ರೇರ್ ಕಲರ್. ಹಾ ಸರ್. ಇದಕ್ಕೆ ತುಂಬಾ ಅಂದ್ರೆ ಡಿಮ್ಯಾಂಡ್ ಇದೆ. ಓಕೆ. ಪ್ರೈಸ್ ಕೇಳಿಲ್ಲ ನೀವು? ಪ್ರೈಸ್ ಕೇಳಬೇಕಲ್ಲ ಸರ್, ಅದು ಫೈನಲ್ ಆಗಿ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಪ್ರೈಸ್ ನ ಮಿಕ್ಸರ್ ಅದೇ ಕಾಯ್ತಾ ಇರ್ತಾರೆ ಎಲ್ಲರೂ, ಕಾಯೋದು ಪ್ರೈಸ್ ಏನ್ ಹೇಳ್ತಾರೆ ಅಂತ ಅನ್ಬಿಟ್ಟೆ. ನಿಮ್ಗೆಲ್ಲ ನೀವು ಕೇಳದೆ ಫಸ್ಟ್ ಪ್ರೈಸ್ ಅಂತ ನಾವು ಬರೆಯಕ್ಕೆ ಹೋಗ್ಬಾರ್ದು. ಖಂಡಿತ. ಫೈನಲ್ ಟು ಫೈನಲ್ ಪ್ರೈಸ್ ಹೇಳಿ ಸರ್ ಇದಕ್ಕೆ. ಸರ್ ಈ ಗಾಡಿಗೆ 660 ಕೊಡ್ತೀನಿ ಸರ್. 660 ಫೈನಲ್ ಮಾಡ್ತಾ ಇದ್ದೀರಾ? ಕೊಟ್ಬಿಡ್ತೀನಿ. 660 ಅಂದ್ರೆ ಇನ್ನೊಂದು 10,000 ಬಿಟ್ಕೊಡಿ ಸರ್. 650 ಫೈನಲ್ ಮಾಡ್ಕೊಳ್ಳಿ. ಯಾಕೆ 660 ಹೇಳ್ತೀರಾ? 650 ಬದಲ್ಲ ನೀವು ಇನ್ಸೂರೆನ್ಸ್ ಎಲ್ಲ ಕಟ್ಬೇಕಿರುತ್ತಲ್ಲ ಸರ್. ಇನ್ಸೂರೆನ್ಸ್ ಎಲ್ಲ ಏನೋ ಒಂದು ಎಲ್ಲರೂ ದುಡ್ಡಿರೋರು ಬರಲ್ಲ ಸರ್, ದುಡ್ಡಿಲ್ದವರು ಬರ್ತಾರೆ, ಏನು ಲೋನು ಬರ್ತಾರೆ. ಅವ್ರಿಗೂ ಹೆಚ್ಚು ಕಡಿಮೆ ಮಾಡ್ಕೊಡಿ. ಆಯ್ತು ಸರ್, 6 ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ, 650 ಒಂದು ಸಿಲ್ವರ್, ನೀವು ನೋಡ್ತಾ ಇರ್ಬೋದು, ಸಿಲ್ವರ್ ಗೋಲ್ಡ್ ಕಲರ್ ಗಾಡಿ ಆಗುತ್ತೆ. ಯಾರಾದ್ರೂ ಗೋಲ್ಡ್ ಯಾವ ಸರ್ ಗಾಡಿ? ಗೋಲ್ಡನ್ ಸಿಲ್ವರ್. ಫ್ರೆಂಡ್ಸ್, ನಮ್ಗೆ ಕಲರ್ ಗೊತ್ತಿರಲ್ಲ. ಸೊ ಹಾಗಾಗಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ, ಗಾಡಿ ನೀವು ಯಾರಾದ್ರು ನೋಡ್ತಾ ಇದ್ರೆ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡ್ಬೋದು. ಒಂದು ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಆಮೇಲೆ ಸರ್ ಮತ್ತೊಂದು, ನಮ್ಮಲ್ಲಿ ಇಷ್ಟೇ ಅಲ್ಲ, ಈಗ ಹೊಸ ಶೆಡ್ ನಮ್ಮ ಈ ಏನ್ ಮನೆ ಇದೆಯೋ ಪಕ್ಕದಲ್ಲೇ ಇನ್ನೊಂದು 15 ಕಾರ್ ಇದಾವೆ. ಅಲ್ಲಿ ಹೋಗಿ ವಿಡಿಯೋ ಮಾಡೋಣ. ಖಂಡಿತ ಹೋಗೋಣ. ಈಗ 820 ಮುಗಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಓಕೆ ಫ್ರೆಂಡ್ಸ್. ಯಾಕೆಂದ್ರೆ ಆಲ್ರೆಡಿ ನೀವು ಎಷ್ಟು ಜನ ಡಿಮ್ಯಾಂಡ್ ಆಗಿತ್ತು, ಎಷ್ಟು ಜನ ಹೇಳ್ತಾ ಇದ್ರು ಸರ್ ನಿಮ್ದು ಸ್ವಲ್ಪ ಔಟ್ಲುಕ್ ದೊಡ್ಡದು ಮಾಡ್ಕೊಳ್ಳಿ ಅಂತ. ಹಾಗಾಗಿ ನಿಮ್ಮ ಡಿಮ್ಯಾಂಡ್ ಇಂದ ಸಾರ್ ಇನ್ನೊಂದು ಔಟ್ಲುಕ್ ಮಾಡಿದ್ದಾರೆ. ಯಾಕೆಂದ್ರೆ ಫಸ್ಟ್ ವೀಕ್ಸ್ ಯಾರು ಕಸ್ಟಮರ್ ಬರ್ತಾರೆ ಅವ್ರು ಸ್ಯಾಟಿಸ್ಫೈ ಮಾಡೋದು ಇಂಪಾರ್ಟೆಂಟ್. ಹಾಗಾಗಿ ಇದು ಒಂದು ಔಟ್ಲುಕ್ ಆಯ್ತು. ಇನ್ನೊಂದು ಔಟ್ಲುಕ್ ಪಕ್ಕದಲ್ಲಿದೆ, ಹೋಗಿ ಅಲ್ಲಿ ನೋಡೋಣ ಯಾವ ಕಾರುಗಳಿದೆ, ಏನಿದೆ, ರೇಟ್ ಹೇಳ್ತಾ ಇದ್ದಾರೆ ಅಂತ.
ಸರ್ ಬನ್ನಿ ಈಗ ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. 2014 ಸಿಂಗಲ್ ಓನರ್, 2014 ಸಿಂಗಲ್ ಓನರ್, KA01 ರಿಜಿಸ್ಟರ್ಡ್. ಹೇಳಿ ಸರ್ ಈ ಗಾಡಿ ಬಗ್ಗೆ. ಬ್ರದರ್. 3,90,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 3,90,000 ಡೀಸೆಲ್ ಗಾಡಿ ಬ್ರದರ್. ಡೀಸೆಲ್ ಗಾಡಿ. ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ? ಬನ್ನಿ ಸರ್. ಓಕೆ. ಕಂಪನಿ ಇನ್ಬಿಲ್ ಸಿಸ್ಟಮ್, ಸ್ಪೋರ್ಟ್ಸ್ ವೇರಿಯಂಟ್, ಓಕೆ, ಏರ್ ಬ್ಯಾಗ್, ABS, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ. ಇಂಟೀರಿಯರ್ ನೋಡ್ತಾ ಇರಬಹುದು, ಕಂಟ್ರೋಲ್ ಯಾವ್ದು ಕ್ಲೀನ್ ಆಗಿದೆ, ಕಂಪ್ಲೀಟ್ ಕ್ಲೀನ್ ಆಗಿದೆ. ಸ್ಪೋರ್ಟ್ಸ್ ಗಾಡಿ, i20 ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಮ್ಯಾಗ್ ವೀಲ್ ಇದೆ, ಮತ್ತೆ ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ನೋಡಿ ನೋಡ್ತಾ ಇರ್ಬೋದು ಮ್ಯಾಗ್ ವೀಲು, ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. ಗಾಡಿ ಹಾಗೆ ಹೇಳ್ದಂಗೆ ಯಾವುದೇ ಡೆಡ್ ಸರ್ವಿಸ್ ಕ್ರಾಸಸ್ ಇಲ್ಲ. ನೀವು ಹಾಗೆ ಯಾರಾದ್ರೂ ನೋಡ್ತಾ ಇದ್ರೆ ಬಂದು ನೀವು ಡೈರೆಕ್ಟ್ ಆಗಿ ಶೋರೂಮ್ ಅಲ್ಲಿ ಮಾತಾಡಿದ್ರೆ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ. ಖಂಡಿತ ಒಂದು 2.5 ಲಕ್ಷದಿಂದ 3 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 2.5 ಇಂದ 3 ಲಕ್ಷ ಲೋನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದ್ರು ನೋಡ್ತಾ ಇದ್ರೆ ಗುಡ್ ಪ್ರೊಫೈಲ್, ಯಾಕೆಂದ್ರೆ ಸಿಬಿಲ್ ಸ್ಕೋರ್ ಅನ್ನೋದು ಇಂಪಾರ್ಟೆಂಟ್. ಯಾವ್ದೋ ಒಳ್ಳೆ ಪ್ರೊಫೈಲ್ ಇದ್ರೆ ಬಂದು ನೀವು ನೋಡಿದ್ರೆ ಒಳ್ಳೆ ಲೋನ್ ಆಗುತ್ತೆ ಫ್ರೆಂಡ್ಸ್, ಅಲ್ವಾ ಸರ್? ಖಂಡಿತ ಸರ್. ಬನ್ನಿ, ಹೊಸದಾಗಿ ಒಂದು ಔಟ್ಲೆಟ್ ರೂಪ್ ಮಾಡಿದ ನಮ್ಮ ಪವನ್ ಸರ್. ಬನ್ನಿ ನಾವೆಲ್ಲ ಸೆಡ್ಗೆ ಹೋಗೋಣ ಸರ್. ನಿಮ್ ಸೆಡ್ಗೆ ಹೋಗೋಣ. ಖಂಡಿತ ಬ್ರದರ್. ಸೊ ಬನ್ನಿ ಫ್ರೆಂಡ್ಸ್, ಕಾರ್ ಸೆಡ್ಗೆ ಹೋಗೋಣ. ಫಸ್ಟ್ ಆಫ್ ಆಲ್ ನೋಡಿ, ಯಾರೇ ಬಂದ್ರು ಕಾರ್ಗಳು ಒಂದು ಕಾಣಿಸಂಗಿಲ್ಲ. ನಮ್ ಸೆಡ್ ಇದೆ. ಎಷ್ಟು ಗಾಡಿಗಳು ನಿಲ್ಸಿದ್ದಾರೆ ಸರ್. ತುಂಬಾನೇ ಇದಾಯ್ತು ಸರ್, ಖುಷಿ ಆಯ್ತು. ಒಳ್ಳೆ ಜಾಗ ಇದು, ಒಳ್ಳೆ ಸ್ಪೇಸ್ ಫ್ರೆಂಡ್ಸ್. ಮೊದಲು ನಾನು ಬಂದಾಗ ತುಂಬಾ ಕಂಜೆಸ್ಟೆಡ್ ಇತ್ತು ಸಾರಿಗೆ. ಯಾಕೆಂತಂದ್ರೆ ಗೊತ್ತಲ್ಲ, ಬೆಂಗಳೂರಲ್ಲಿ ಇವತ್ತು ಜಾಗ ಸಿಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ. ಸೊ ಹಾಗಾಗಿ ಸರ್ ಆಲ್ ದ ಬೆಸ್ಟ್ ಸರ್, ಒಳ್ಳೆ ಜಾಗ ಮಾಡಿದ್ದೀರಾ. ಸೊ ಫ್ರೆಂಡ್ಸ್ ಬನ್ನಿ, ಇಲ್ಲಿ ಯಾವ ಗಾಡಿಗಳಿದೆ ಏನಿದೆ ಅಂತ ಕಂಪ್ಲೀಟ್. ಇದು ಸೆಕೆಂಡ್ ಸೆಡ್, ಯಾಕೆಂದ್ರೆ ಅದೊಂದು ಔಟ್ಲೆಟ್ ಆದ್ರೆ ಇದೊಂದು ಔಟ್ಲೆಟ್. ಸೊ ಬನ್ನಿ ಯಾವ್ಯಾವ ಗಾಡಿಗಳಿದೆ ಅಂತ ಇಲ್ಲೂ ತಿಳ್ಕೊಳ್ತಾ ಹೋಗೋಣ. ಹಾಗೆ ಮತ್ತೊಂದು ಬೊಲೆನೋ ಇದೆ ಫ್ರೆಂಡ್ಸ್, ಅಲ್ಲೊಂದು ನೋಡಿದ್ರಲ್ಲ ಅದೊಂದು ಬೊಲೆನೋ. ಮತ್ತೆ ನಮ್ಮ ಕಡೆ ಇನ್ನೊಂದು ಬೊಲೆನೋ ಇದೆ, KA01 ರಿಜಿಸ್ಟರ್ಡ್. ಸರ್ ಈ ಗಾಡಿ ಬಗ್ಗೆ ನನ್ನ ಸ್ವಂತ ಗಾಡಿ. ಇದು ಸ್ವಂತ ಗಾಡಿ? ಸ್ವಂತ, ನನ್ನ ಹೆಸರು, ನಮ್ಮ ಮನೇಲಿರೋ ಗಾಡಿನೇ ಇದು. ಮತ್ತೆ ಏನಕ್ಕೆ ಸರ್? ಕಿಯಾ ತಗೊಂಡ್ವಲ್ಲ, ಸೊ ಇದು ಆಟೋಮೆಟಿಕ್ ಸೇಲ್ ಮಾಡೋಣ ಅಂತ ಇದ್ ಮಾಡ್ತಿರೋದು. ಮತ್ತೆ ಮೇಡಮ್ ಆಗ್ತಿಲ್ಲ ಇದೆಲ್ಲ ಸರ್, ಮನೇಲಿ ಇನ್ನು 3 ಕಾರ್ ಇದೆ, TUV ಇದೆ, ಸ್ವಿಫ್ಟ್ ಇದೆ, ಅವೆಲ್ಲ ಇದೆ. ಮನೆ ಕೊಟ್ಬಿಡಿ ಸರ್, ಮೇಡಮ್ ಗಿಲ್ಲ ತಗೊಂಡು ಹೋಗ್ತೀನಿ. ಖಂಡಿತ ಕೊಡೋಣ. ಸೊ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2017 ಸಿಂಗಲ್ ಓನರ್, ಡೆಲ್ಟಾ ಆಟೋಮೆಟಿಕ್ ಗೇರ್ ಸರ್. ಆಟೋಮೆಟಿಕ್ ಗೇರ್. ಓಕೆ ಫ್ರೆಂಡ್ಸ್, ಯಾರಾದ್ರೂ ಲೇಡೀಸ್ ಗಳಿಗೆ ಎಸ್ಪೆಷಲಿ ಲೇಡೀಸ್ ಗಳು ನೋಡ್ತಾ ಇದ್ದಾರೆ, ಆಟೋಮೆಟಿಕ್ ಗಾಡಿ, ಒಂದು ಆಟೋಮೆಟಿಕ್ ಗಾಡಿ ಇದೆ ಸರ್. ಹಾಗೆ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿ ಸರ್ ಗಾಡಿ. 2017 ಸಿಂಗಲ್ ಓನರ್, ಫ್ರೆಶ್ ಇನ್ಸೂರೆನ್ಸ್ ಮೊನ್ನೆ ರಾತ್ರಿ ಕಟ್ಟಿ ನಾನೇ. ಓಕೆ ಸರ್. 5,90,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡ್ತೀನಿ. 5,90,000 ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ದಾರೆ. ಆಟೋಮೆಟಿಕ್ ಗಾಡಿ, ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಮತ್ತೆ ಬಾಡಿ ಯಾವ್ದು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ, 80,000 ಶೋರೂಮ್ ರೆಕಾರ್ಡ್. ಓಕೆ, 80,000 ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇದೆ. ಮೇ ಬಿ ವೆಲ್ ಮೇಂಟೈನ್ ಗಾಡಿ. ಸಾರ್ ಗಾಡಿ ಅಂತಂದ್ರೆ ಅವ್ರು ತುಂಬಾನೇ ವೆಲ್ ಮೇಂಟೈನ್ ಮಾಡಿರ್ತೀರಾ ಅನ್ಕೊಳ್ತೀನಿ ಸರ್ ನಾನು. ಖಂಡಿತ ಸರ್, ಒಂದು ಸರ್ವಿಸ್ ಬೋಲ್ಟ್ ಅಲ್ಲ, ಈವನ್ ಟೈರುನ ಸಹ ನಾನು ಶೋರೂಮ್ ಅಲ್ಲಿ ಹಾಕಿರೋದು. ಸೊ ಫ್ರೆಂಡ್ಸ್, ಕಂಪ್ಲೀಟ್ ಶೋರೂಮ್ ಇರುವಂತ ಹಿಸ್ಟ್ರಿ ಇರುವಂತ ಗಾಡಿ ಬೊಲೆನೋ. ಯಾರಾದ್ರೂ ಆಟೋಮೆಟಿಕ್ ಗಾಡಿ ಎಸ್ಪೆಷಲಿ ಲೇಡೀಸ್ ಗಳು ನೋಡ್ತಾ ಇರ್ತೀರಾ, ಯಾರಾದ್ರೂ ನೋಡೋದಾದ್ರೆ ಡೈರೆಕ್ಟ್ ಆಗಿ ಏನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದ್ದೀರಾ ನಂಬರ್, ಆ ನಂಬರ್ಗೆ ಡಯಲ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಬರ್ಬೋದು. ಫೈನಲ್ ಟು ಫೈನಲ್ ಏನ್ ರೇಟ್ ಮಾಡ್ತೀರಾ ಸರ್ ಗಾಡಿ? 570 ಕೊಡ್ತೀನಿ ಬ್ರದರ್. ಸೊ 570 ಯಾವ ಮಾಡೆಲ್ ಗಾಡಿ ಅಂದ್ರೆ ಇದು? 17 ಮಾಡೆಲ್ ಬ್ರದರ್. 2017 ಮಾಡೆಲ್, 6 ಲಕ್ಷದ ಒಳಗಡೆ 570 ಫೈನಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಯಾರಾದ್ರೂ ನೋಡ್ತಾ ಇರೋ ಬೊಲೆನೋಗೆ ಒಳ್ಳೆ ಗಾಡಿ, ನೀವು ಬಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಿ. ಹೌದಾ? ಖಂಡಿತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? 100% ಮಾಡ್ಕೊಡ್ತೀನಿ ಸರ್. ನಾನು ನಿಮ್ಮ ಮೇಲೆ ನಂಬಿಕೆಯಿಂದ ನಾನು ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ. ಸರ್ ತಲೆನೇ ಕೆಡಿಸ್ಕೊಳ್ಬೇಡಿ, ನನ್ರಲ್ಲಿ ಏನಾರು ಯಾರು ಫ್ರಾಂಕ್ ಆಗಿ ಹೇಳ್ತೀನಿ. ಓಕೆ. ಆಮೇಲೆ ಇದು ನಾನು ಆಕ್ಚುಲಿ ಲಾಸ್ಟ್ ಅಲ್ಲಿ ಹೇಳೋದು ಅನ್ಕೊಂಡೆ, ನೀವು ಕೇಳಿದ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀನಿ ಬ್ರದರ್. ನನ್ನ ನಂಬಕ್ ಹೋಗ್ಬೇಡಿ ಸರ್, ವರ್ನ ತಾಯಿ ನಂಬಿ. ಹೌದು, ನಾನ್ ಮೋಸ ಮಾಡಿದ್ರೆ ಆ ತಾಯಿ ನನ್ಗೆ ಬೇರೆ ಕಡೆ ಇರ್ತೇನೆ. ತಾಯಿ ಹೆಸರಲ್ಲಿ ಒಂದು ಶೋರೂಮ್ ಮಾಡ್ಕೊಂಡಿದ್ದೀರಾ, ತಾಯಿ ಪೂಜಿಸ್ತೀರಾ. ಸೊ ಹಾಗಾಗಿ, ಯಾಕೆಂದ್ರೆ ಇದನ್ನ ಏನೋ ಮನೆ ಹತ್ರ ನಿಲ್ಸ್ಕೊಂಡು ಪೂಜೆ ಮಾಡೋದಕ್ಕಲ್ಲ, 4 ಜನ ಓಡಾಡೋ ಅಂತದ್ದು. ಯಾಕೆಂದ್ರೆ 4 ಜನ ಓಡಾಡೋದು ಅಂತ ನಿಮ್ಗೆ ಗೊತ್ತು. ಒಂದು ಒಳ್ಳೆ ಮನಸ್ಸಿಂದ ಕೊಟ್ರೆ, ಒಳ್ಳೆ ರೇಟಲ್ಲಿ ಕೊಟ್ರೆ ಜನಗಳಿಗೊಂದು ಖುಷಿ ಆಗುತ್ತೆ. ಮತ್ತೆ ನಿಮಗೆ ಒಂದು ನೆನಪು ಗಾಡಿ ಇಂತ ಕಡೆ ತಗೊಂಡೆ ಅಂತ. ಸೊ ಹಾಗಾಗಿ ಫ್ರೆಂಡ್ಸ್, ನಿಮಗೆ ಒಳ್ಳೆ ಗಾಡಿಗಳು ಬೇಕು ಅಂತಂದ್ರೆ ನೀವು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡೋದು. ಒಳ್ಳೆ ರೇಟ್ಗೆ ಒಂದು ಬೊಲೆನೋ ಆಗುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಯಾರಾದ್ರೂ ಒಂದು ಮಹೇಂದ್ರ ಗಾಡಿ ಹಾಗೆ ನೀವು ನೋಡ್ತಾ ಇರ್ಬೋದು, ಒಂದು ದೈತ್ಯ ಆನೆ ಅಂತಾನೆ ಹೇಳ್ಬೋದು. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೋದು? ಸರ್ XUV 500 ಲಾಸ್ಟ್ ಟೈಮ್ ವೈಟ್ ಕಲರ್ ಗಾಡಿ ಇತ್ತು. ಹೌದು, ನಿಮ್ಮಲ್ಲಿ ಡಿಮ್ಯಾಂಡ್ XUV ನಾನು ಆಗ್ಲೇ ಹೇಳ್ದಂಗೆ ಪಾಪ ಹಾಕಿದ ತಕ್ಷಣ ಬಂದು ಸೇಲ್ ಆಯ್ತು. ಎಸ್ ಸರ್. ಸರಿನಾ? ಅದು 13 ಮಾಡಲು. ಓಕೆ. ಇದು 14 ಸಿಂಗಲ್ ಓನರ್. 14 ಸಿಂಗಲ್ ಓನರ್. ಆಯ್ತು ಸರ್. ಇದು W8 ಟಾಪ್ ಎಂಡ್ ವೇರಿಯಂಟ್ ಬ್ರದರ್. ಓಕೆ. 1,60,000 ಶೋರೂಮ್ ರೆಕಾರ್ಡ್. ಓಕೆ. ಟೈರ್ಗಳು ಕಂಡೀಷನ್ ನೋಡಿ. ಬನ್ನಿ ಬ್ರದರ್, ಇದು ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಬಿಡಿ, ಯಾಕೆಂದ್ರೆ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರೋದು 8 ಏರ್ ಬ್ಯಾಗ್ ಗಾಡಿ ಬ್ರದರ್. ಇದು 8 ಏರ್ ಬ್ಯಾಗ್. ಹಾಗೆ ಸೀಟ್ ಕಂಡೀಷನ್ ನೋಡ್ತಾ ಇರೋದು ಕಂಪ್ಲೀಟ್ ಲೆದರ್ ಸೀಟ್ ಇದೆ. ನೀವು ಡ್ಯಾಶ್ ಬೋರ್ಡ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ತುಂಬಾನೇ ಫ್ಯೂಚರ್ ಇರುವಂತ ಗಾಡಿ. ಡ್ಯಾಶ್ ಬೋರ್ಡ್, ಏರ್ ಬ್ಯಾಗ್ ಕಂಪ್ಲೀಟ್ ಎಷ್ಟು ಅಂದ್ರೆ ಸರ್? ಏರ್ ಬ್ಯಾಗ್ ಗಾಡಿ ಬ್ರದರ್. 8 ಏರ್ ಬ್ಯಾಗ್ ಗಾಡಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ರೇರ್ ಸೀಟ್ ಬಂದ್ರೆ ಕಂಪ್ಲೀಟ್ ಲೆದರ್ ಸೀಟ್ ಇರೋದ್ರಿಂದ ರೇರ್ ಸೀಟ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಇದೆ, ತುಂಬಾನೇ ಚೆನ್ನಾಗಿದೆ. ಸರ್ ಫೈನಲ್ ಟು ಫೈನಲ್ ರೈಟ್ ಏನ್ ಮಾಡ್ತೀರಾ ಗಾಡಿ? ಸರ್ ಲಾಸ್ಟ್ ಟೈಮು ನಿಮ್ಗೆ 13 6.5 ಹೇಳಿ 6.30 ಕೊಟ್ಟೆ ಅಲ್ವಾ? ಸರ್.
ಸೇಮ್ 14 ಅದೇ ಪ್ರೈಸ್ ಕೊಡ್ತೀನಿ ಬ್ರದರ್. ಸರ್ ಏನ್ ರೇಟ್ ಮಾಡ್ತೀರಾ ಅಂದ್ರೆ 6,30,000ಕ್ಕೆ 14 ಕೊಡ್ತೀನಿ ಬ್ರದರ್. ಸೊ 6,30,000ಕ್ಕೆ 14 ಮಹೇಂದ್ರ XUV 500. ಎಸ್ ಬ್ರದರ್. ಎಸ್ ಸರ್, ನೀವು ನೋಡ್ತಾ ಇದಾರಲ್ಲ ಫ್ರೆಂಡ್ಸ್, ತುಂಬಾನೇ ಗಾಡಿ ಯಾರಾದ್ರೂ ನೋಡ್ತಾ ಇದಾರೆ, ಮಹೇಂದ್ರ ಕ್ರೇಜ್ ಇರೋದು ತುಂಬಾ ಜನ ಇದ್ದೀರಾ. ಫೈನಲ್ ಟು ಫೈನಲ್ 6,30,000 ಕೊಡ್ತೀನಿ ಬ್ರದರ್. 6,30,000 ಅಂತ ಹೇಳ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ವೆಲ್ ಮೇಂಟೈನ್ ಗಾಡಿ, ತುಂಬಾನೇ ಮೈಲೇಜ್ ಅನ್ನು ಕೊಡ್ಬೋದು ಸರ್ ಗಾಡಿ ಇದು. ಸರ್ ಹೈವೇ ನಿಮಗೆ 15 ಬರುತ್ತೆ, ಓಕೆ. ಸಿಟಿ ಎಲ್ಲ ಒಂದು 12 ಬರುತ್ತೆ ಇದು brother. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಬ್ರದರ್. ಡೀಸೆಲ್ ಗಾಡಿ ಮಹೇಂದ್ರ. Yes, ಓಕೆ brother. ಫ್ರೆಂಡ್ಸ್, ಡೀಸೆಲ್ ಮಹೇಂದ್ರ ಗಾಡಿ 6:30 ಫೈನಲ್ ಆಗ್ತದೆ. ಯಾರಾದ್ರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಶೋರೂಮ್ ತಗೊಂಡು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೋಬಹುದು ಫ್ರೆಂಡ್ಸ್. ಹಾಗೆ ಒಂದು ಟೊಯೋಟಾ ಇಟಿಯೋಸ್ ಇದೆ. ನೀವು ಸರ್ ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಇಟಿಯೋಸ್ 2015 ಸಿಂಗಲ್ ಓನರ್. ಎಸ್ ಸರ್. ABS, ಏರ್ ಬ್ಯಾಗ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಇರುತ್ತೆ ಇದರಲ್ಲಿ. ಓಕೆ. ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋ, ಓಕೆ. ಲೆದರ್ ಸೀಟಿಂಗ್, ಆಹಾ. ಟಚ್ ಸ್ಕ್ರೀನ್, ಕ್ಯಾಮ್ರಾ. ಓಕೆ. ಸರ್ ಶಿಫ್ಟ್ ಡಿಸೈರ್ ರೈಟ್ ಕೊಟ್ಬಿಡ್ತೀನಿ ಸರ್. ಸ್ವಿಫ್ಟ್ ಡಿಸೈರ್ ರೇಟ್ಗೆ ಏನು ಪ್ರೈಸ್ ಮಾಡ್ತೀರಾ ಸರ್ ಗಾಡಿ? ಸರ್ 4,95,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. 4,95,000 ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ರಲ್ಲ, ಟೊಯೋಟಾ ಒಂದು ಬ್ರಾಂಡೆಡ್ ಇರೋಂಥ ಗಾಡಿ, ಒರೇ ಗುಡ್ ಇಂಜಿನ್ ಇರೋಂಥ ಗಾಡಿ. ಎಷ್ಟು ಮೈಲೇಜ್ ಕೊಡ್ಬೋದು ಸರ್ ಈ ಗಾಡಿ? ಇವೆಲ್ಲ ಸರ್ ಮೈಲೇಜ್ ಬಗ್ಗೆ ನೀವು ಮಾತಾಡಂಗಿರಲ್ಲ ಸರ್. ಮೈಲೇಜ್ಗೆ ರಾಜ ಅಂದ್ರೆ ಟೊಯೋಟಾ ಇಟಿಎಸ್. ಸರ್ ಎಷ್ಟು ಕೊಡ್ಬೋದು ಸರ್ ಗಾಡಿ? 25 ಬಂದು 100% ಬರುತ್ತೆ. 25,000 ಕಿಲೋಮೀಟರ್ ಕೊಡುತ್ತೆ. ಎಸ್ ಸರ್. ಇದು ಕಿಲೋಮೀಟರ್ ಇದು ಮತ್ತೆ ಹೋಂಡಾ ಅಮೇಜ್ ಡೀಸೆಲ್ 25-26 100% ಬರುತ್ತೆ ಸರ್. 25-26 ಒಳ್ಳೆ ಸೆಡನ್ ಗಾಡಿನೇ ಅಂತ ಹೇಳ್ಬೋದು ಸರ್. ಹಾಗೆ ಇಟಿಎಸ್ ಯಾರಾದ್ರು ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನೀವು ಆರಾಮಾಗಿ ಬಂದು ಗಾಡಿನ ನೀವು ನೋಡ್ಬೋದು. KA03 ರಿಜಿಸ್ಟರ್ ಗಾಡಿ. ಫೈನಲ್ ಟು ಫೈನಲ್ ರೈಟ್ ಹೇಳಿ ಸರ್ ಗಾಡಿಗೆ. ಸರ್ 4,60,000 ಕೊಡ್ತೀನಿ ಸರ್. 4,00,000 4.25 ಹೋಗ್ಲಿ, ನೀವು ಹೇಳ್ತಿರಲ್ಲ ಯಾಕೆ ಸರ್ 60 ಅಂತ. 4.25 ಕೊಡ್ತೀನಿ ಬ್ರದರ್. ಸೊ 4.25 ಒಂದು ಇಟಿಎಸ್ ಆಗ್ತಾ ಇದೆ, ಟೊಯೋಟಾ ಇಟಿಎಸ್ ಫ್ರೆಂಡ್ಸ್. ಹಾಗೆ ಯಾರಾದ್ರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ಪವನ್ ಸರ್ ಹತ್ರ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ನಮ್ಮ ಕಡೆ ಒಂದು KA51 ರಿಜಿಸ್ಟರ್ ಸ್ವಿಫ್ಟ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ 2010 ಮಾಡಲ್ ಸ್ವಿಫ್ಟ್ ಡಿಸೈರ್. ಹಾ ಸರ್. ಲಾಸ್ಟ್ ಟೈಮ್ ನಿಮ್ಮಲ್ಲಿ 9 ಮಾಡಲ್ ಸ್ವಿಫ್ಟ್ ಇತ್ತು, ಹಾ ಸರ್, ಸೇಲ್ ಆಯ್ತಲ್ಲ. Okay. ಇದು ರೆಡ್ ಕಲರ್, ಆಹಾ. 2010, ಪವರ್ Okay. ಸ್ಟೇರಿಂಗ್, AC, ಪವರ್ Okay. ವಿಂಡೋ, ಹಾ. ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ, ಲೆದರ್ ಸೀಟ್. ಓಕೆ ಸರ್. ಓನರ್ ಬಗ್ಗೆ ಹೇಳ್ಬೋದಾದ್ರೆ ಸರ್? ಥರ್ಡ್ ಓನರ್ ವೆಹಿಕಲ್ ಸರ್ ಇದು. ಥರ್ಡ್ ಓನರ್ ಗಾಡಿ. ಓಕೆ. ಸೊ ಹಾಗೆ ಇಂಟೀರಿಯರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಇಂಟೀರಿಯರ್ ಲೆದರ್ ಸೀಟ್ ಕವರ್ ಇದೆ, ಓಕೆ. 4 ಪವರ್ ವಿಂಡೋಸ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂತಾನೆ ಹೇಳ್ಬೋದು ಸರ್. ಏರ್ ಬ್ಯಾಗ್ ಬರುತ್ತೆ ಇದಕ್ಕೆ? ಇಲ್ಲ ಬ್ರದರ್, 10 ಮಾಡಲ್ ಬರಲ್ಲ. 2010 ಮಾಡೆಲ್ಗೆ ಏರ್ ಬ್ಯಾಗ್ ಬರಲ್ಲ. ಅಂದ್ರೆ ಏನ್ ಪ್ರೈಸ್ ಮಾಡ್ತಾ ಇದ್ದಾರೆ ಸರ್? ಲೋನ್ ಏನ್ ಆಗ್ಬೋದು ಈ ಗಾಡಿಗೆ? ಸರ್ ಲೇನು ಸ್ಟೇಟ್ ಫೈನಾನ್ಸ್ ಲೋನ್ಗಳು ಆಗ್ತವೆ, ಬ್ಯಾಂಕ್ ಫೈನಾನ್ಸ್ ಅಂತೂ 100% ಆಗಲ್ಲ. ಸೊ ಈ ಗಾಡಿಗೆ 2010 ಮಾಡೆಲ್ಗೆ ಸರ್ ಯಾವ ಮಾಡೆಲ್ ಇಂದ ಲೋನ್ ಆಗುತ್ತೆ ಸರ್? ಸರ್ ಬ್ಯಾಂಕ್ ಫೈನಾನ್ಸ್ ಎಲ್ಲ 12 ಇಂದ ಆಗುತ್ತೆ. ಬ್ಯಾಂಕ್ ಲೋನ್ ಎಲ್ಲ 2012 ಇಂದ ಆಗುತ್ತೆ. 2010 ಆಗಿರೋದಕ್ಕೆ ಫ್ರೆಂಡ್ಸ್ ನೀವು ಕ್ಯಾಶ್ ಅಂಡ್ ಕ್ಯಾರಿನೇ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಸಪರೇಟ್ ಆಗಿ ಪ್ರೈವೇಟ್ ಯಾವ್ದಕ್ಕಾದ್ರು ಪ್ರೈವೇಟ್ ಹೋಗಬೇಕಾಗುತ್ತೆ. ಲೋನ್ಸ್ ಆಗ್ತವೆ. ಸೊ ಫೈನಲ್ ಟು ಫೈನಲ್ ರೈಟ್ ಹೇಳಿ ಸರ್ ಗಾಡಿಗೆ. 2.5 ಲಕ್ಷ ಕೊಡ್ತೀನಿ ಸರ್. ಸೊ 2.5 ಲಕ್ಷಕ್ಕೆ ನಿಮಗೆ ಸ್ವಿಫ್ಟ್ ಆಗ್ತಾ ಇದೆ. ಏನ್ ಮೈಲೇಜ್ ಕೊಡುತ್ತೆ ಸರ್ ಗಾಡಿ ಇದು? ಇದೆಲ್ಲ ಒಂದು 22 ಬರುತ್ತೆ ಸರ್ ಖಂಡಿತ ಗಾಡಿ. ಎಕ್ಸ್ಟ್ರಾ ಕಂಟ್ರಿ. ನಮ್ಗೆ ಏನಾದ್ರು ಡಾಕ್ಯುಮೆಂಟ್ ಸಿಗೋದಾ ಇದ್ರದ್ದು? 100% ಇದೆ ಬ್ರದರ್. ಶೋರೂಮ್ ಹಿಸ್ಟ್ರಿ ರೆಕಾರ್ಡ್ ಇದೆ ಬ್ರದರ್. ಇಷ್ಟು ಈ ಇದೆ. ಗಾಡಿಗೂ ಸಹ ಹಿಸ್ಟ್ರಿ ಕೊಡ್ತೀನಿ. ಸೊ 2010 ಮಾಡೆಲ್ ಕೂಡ ಇವರು ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಪವನ್ ಸರ್. ಸೊ ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಗಾಡಿನ ಬಂದು ಚೆಕ್ ಮಾಡ್ಕೊಂಡು 2-3 ಸತಿ ಚೆಕ್ ಮಾಡ್ಕೊಂಡು ನೀವು ಗಾಡಿ ತಗೊಂಡು ಹೋಗ್ಬೋದು. ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ಅಂತಾನೆ ನಾನು ಹೇಳ್ಬೋದಾ? 100% ಬ್ರದರ್. ಮಾಡ್ಕೊಡ್ತೀರಾ ಖಂಡಿತ. ಒಂದು ಬೆಸ್ಟ್ ಪ್ರೈಸ್ಗೆ? ಫೈನಲ್ ಇನ್ನೊಂದು ರೈಟ್ ಹೇಳಿ ಸರ್. 2.5 ಲಕ್ಷ ನಾನು ಆಕ್ಚುಲಿ ಹೇಳ್ದಿರೋದೇ ಕಡಿಮೆ. ನಿಮ್ಮ ವ್ಯೂವರ್ಸ್ ಇಂದ 240ಗೆ ಕೊಡ್ತೀನಿ ಹೋಗಿ ಸರ್. 240ಗೆ ನಮ್ಮ ವ್ಯೂವರ್ಸ್ಗೆ, ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ 2010 ಮಾಡೆಲ್ 2,40,000 ಫೈನಲ್ ಆಗ್ತಾ ಇದೆ ಫ್ರೆಂಡ್ಸ್. ಅದು ಹೆಚ್ಚು ಕಡಿಮೆ ಅಂತಾನೆ ಹೇಳಲ್ಲ, ಅದು ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಯಾರು ಬಂದು ಇಲ್ಲಿ ಮಾತಾಡ್ತಿರಲ್ಲ ಅದ್ರ ಮೇಲೆ ನಿಮಗೆ ಪ್ರೈಸ್ ಫಿಕ್ಸ್ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು ಫ್ರೆಂಡ್ಸ್. ಸೊ ಯಾರು ಹಾಗೆ ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು. ಇಷ್ಟು ಜನಕ್ಕೆ ಹೇಳ್ತಿದ್ದಲ್ಲ, ಸ್ವಿಫ್ಟ್ ಧಮಾಕನೆ ಹೇಳ್ಬೋದು, ಮಾರುತಿಗಳ ಧಮಾಕನೆ ಅಂತ ಹೇಳ್ಬೋದು. ಏನ್ ಸರ್ ಸಿಕ್ಕಾಪಟ್ಟೆ ಗಾಡಿಗಳು ಇಟ್ಟಿದ್ದಾರೆ ಸರ್ ಖಂಡಿತ ಸ್ವಿಫ್ಟ್. ಬ್ರದರ್. ಸರ್ ಎಷ್ಟು ಗಾಡಿಗಳಿದೆ ಸರ್ ಸ್ವಿಫ್ಟ್? ಶಿಫ್ಟ್ ಮಾರುತಿ ಅನ್ನೋದೇ, ಮಾರುತಿ ಅನ್ನೋ ಬ್ರ್ಯಾಂಡ್ ನಂತರ ಒಂದು 15 ಇಂದ 16 ಇದೆ. 15 ಇಂದ 16 ಗಾಡಿಗಳಿದೆ. ಹಾಗಾದ್ರೆ ಇಲ್ಲೊಂದು ಸ್ವಿಫ್ಟ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ? ಸರ್ ಇದು 2014 ಸಿಂಗಲ್ ಓನರ್ ಓಕೆ. VXI. ಓಕೆ. 70,000 ಶೋರೂಮ್ ರೆಕಾರ್ಡ್. ಓಕೆ. ಎಷ್ಟು ಕಿಲೋಮೀಟರ್ ಅಂದ್ರೆ? 70,000 70,000 ಶೋರೂಮ್ ರೆಕಾರ್ಡ್. ಇಷ್ಟು ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಎಲ್ಲ ರನ್ನಿಂಗ್ ಇದೆ ಬ್ರದರ್. ಓಕೆ. ಇಂಟೀರಿಯರ್ ಬಗ್ಗೆ ಹೇಳ್ಬೋದಾ ಸರ್ ಸ್ವಲ್ಪ? ಲೆದರ್, ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋ ಬರುತ್ತೆ. ಓಕೆ. ಸಿಸ್ಟಮ್ ಇದೆ, ಎಲೆಕ್ಟ್ರಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ. ಓಕೆ. ಸೊ ನೀವು ನೋಡ್ತಾ ಇದಾರಲ್ಲ ಫ್ರೆಂಡ್ಸ್, ತುಂಬಾನೇ ಇಂಟೀರಿಯರ್ ಅಂತ ತುಂಬಾನೇ ವೆಲ್ ಮೇಂಟೈನ್ ಇದೆ. ಹಾಗೆ ನೀವು ನೋಡ್ತಾ ಇರಬಹುದು ಡ್ಯಾಶ್ ಬೋರ್ಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಏರ್ ಬ್ಯಾಗ್ ಬರುತ್ತೆ ಸರ್ ಇದಕ್ಕೆ? ಇಲ್ಲ ಬ್ರದರ್, ಏರ್ ಬ್ಯಾಗ್ ಗಳು ಬರಲ್ಲ, ABS ಇರ್ತವೆ ಅಷ್ಟೇ. ಸೊ ABS ಇರುತ್ತೆ ಸರ್. ABS ಅಂದ್ರೆ ಏನಂತಂದ್ರೆ ಆಂಟಿ ಬ್ರೇಕ್ ಸಿಸ್ಟಮ್. ಆಂಟಿ ಬ್ರೇಕ್ ಸಿಸ್ಟಮ್, ಅದು ಕೂಡ ABS ಇದೆ. ಸೊ ಯಾರಾದ್ರೂ ನೋಡೋದಿದ್ರೆ ನೀವು ಡೈರೆಕ್ಟ್ ಆಗಿ ಬರ್ಬೋದು. ಹಾಗೆ ಟೈರ್ ಕಂಡೀಷನ್ ಹೇಳಿ ಸರ್. ಟೈರ್ ಕಂಡೀಷನ್ ಎಷ್ಟಿದೆ? ನಿಮ್ಗೆ ಆಲ್ಮೋಸ್ಟ್ 80 to 90% ಇದೆ ಸರ್. 80 to 90% ಟೈರ್ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಬಾಡಿ ಕಂಡೀಷನ್ ನೋಡೋದಾದ್ರೆ ಯಾವುದೇ ಡೆಂಟಸ್ ಆಗಲಿ, ಸ್ಕ್ರಾಚಸ್ ಇಲ್ಲ, ಯಾವ್ದು ಸ್ಕ್ರಾಚಸ್ ಇಲ್ಲ ಈ ಗಾಡಿಲಿ. ನೀವು ನೋಡ್ತಾ ಇರೋದು ಫ್ರೆಂಡ್ಸ್. ಫೈನಲ್ ಟು ಫೈನಲ್ ರೈಟ್ ಹೇಳಿ ಸರ್ ಗಾಡಿಗೆ. ಸರ್ ಫೈನಲ್ ರೈಟ್ ಹೇಳ್ಬಿಡ್ಲಾ? 4.25 ಲಕ್ಷ ಕೊಡ್ತೀನಿ ಸರ್.
ಫೈನಲ್ ಟು ಫೈನಲ್ 4.5 ಲಕ್ಷ ಅಂತಿದ್ದಾರೆ. ಅದೇ ಒಂದು ಈ ಗಾಡಿಗೆ ಫ್ರೆಂಡ್ಸ್ 4.5 ಲಕ್ಷ ಕಮ್ಮಿ ಆಯಿತು ಅಂತ, ಯಾಕಂದ್ರೆ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಅದು ಕೂಡ ನೆಗೋಷಿಯಬಲ್ ಪ್ರೈಸ್ ಇದೆ. ಯಾರಾದ್ರೂ ಹಾಗೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಶೋರೂಮ್ ಬನ್ನಿ, ಪವನ್ ಸರ್ ಹತ್ರ ಕುತ್ಕೊಳ್ಳಿ, ಅವರು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಅಲ್ವಾ ಸರ್? ಖಂಡಿತ ಮಾಡೋಣ. ಸೊ ಒಂದು 4.5 ಲಕ್ಷ ಅದು ನೆಗೋಷಿಯಬಲ್ ಇದೆ ಫ್ರೆಂಡ್ಸ್. ಯಾರಾದ್ರು ನೋಡ್ತಾ ಇದ್ದಾರೆ, ಮತ್ತೊಂದು ನಮ್ಮ ಕಡೆ KA04 ರಿಜಿಸ್ಟರ್ಡ್ ಸ್ವಿಫ್ಟ್ ಇದೆ ಸರ್. ಈ ಗಾಡಿ ಬಗ್ಗೆ ಸರ್ ಆಸ್ ಇಟ್ ಇಸ್ ಇದನ್ನು ಸಿಲ್ವರ್ ಕಲರ್ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಓಕೆ ಸರ್, ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್? ಆಕ್ಚುಲಿ ಶೋರೂಮ್ ಹಿಸ್ಟ್ರಿ ಇಲ್ಲ ಇದು. ಓಕೆ, ಇರೋದು ಹೇಳ್ತೀನಿ, ಇದೊಂದು ಇದೇ ಒಂದೇ ಗಾಡಿ, ಮತ್ತೆ ಅದೊಂದು ಅಮೆಝಾನ್ ಶೋರೂಮ್ ಹಿಸ್ಟ್ರಿ ಇಲ್ಲ. ಎಸ್ ಸರ್. ನಾನು ನಿಮಗೆ 14 ಸಿಂಗಲ್ ಓನರ್. ಓಕೆ ಸರ್. ಆಸ್ ಇಟ್ ಇಸ್ ಸೇಮ್ 4.5 ಪ್ರೈಸ್ ಗೆ ಕೊಡ್ತೀನಿ ಬ್ರದರ್. ಸೊ ಇಂಟೀರಿಯರ್ ಏನೇನು ಫೀಚರ್ ಇದೆ ಸರ್? ಸರ್ ಲೆದರ್ ಸೀಟ್ ಕವರ್ ಇದೆ. ಓಕೆ. ಎಲೆಕ್ಟ್ರಿಕ್ ಓರಿಯಂ ಅಡ್ಜಸ್ಟ್ಮೆಂಟ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಆಂಡ್ರಾಯ್ಡ್, ರಿವರ್ಸ್ ಕ್ಯಾಮ್ರಾ ಇದೆ, ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಗಳಿದೆ. ಓಕೆ. ಇದಕ್ಕೆ ಏನಾದ್ರು ಏರ್ ಬ್ಯಾಗ್ ಬರುತ್ತಾ ಇಲ್ವಾ? ಇಲ್ಲ ಸರ್, ABS. ಸರ್ ಮಾರುತಿಲಿ 18 ಇಂದ ನಿಮಗೆ ಏರ್ ಬ್ಯಾಗ್ ಬರುತ್ತೆ, ಇಲ್ಲ ZDI ಮಾತ್ರ ಏರ್ ಬ್ಯಾಗ್ ಬರೋದು. ಏರ್ ಬ್ಯಾಗ್ ಬರುತ್ತೆ. ನೀವು ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇಂಟೀರಿಯರ್ ಮತ್ತೆ ಸೀಟ್ ನೀವು ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಇದೆ. ತುಂಬಾನೇ ವೆಲ್ ಮೇಂಟೈನ್ ಇದು ಗಾಡಿ ಕೂಡ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. 80 to 90% ಟೈರ್ ಇದೆ. ಎಲ್ಲ ಸರ್ ಬ್ರ್ಯಾಂಡ್ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಅಷ್ಟು 4 ವೀಲು ಕೂಡ ಬ್ರ್ಯಾಂಡ್ ಟೈರ್ಸ್ ಇದೆ. ನೀವು ಆರಾಮಾಗಿ ಗಾಡಿ ತಗೊಂಡ್ರೆ ಯಾವುದು ಟೈರ್ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ತುಂಬಾನೇ ವೆಲ್ ಮೇಂಟೈನ್ ಗಾಡಿ ಅಂತ ಹೇಳೋದು. ಫೈನಲ್ ಟು ಫೈನಲ್ ರೇಟ್ ಹೇಳಿ ಸರ್ ಗಾಡಿಗೆ? ಸರ್ 4,30,000 ಕೊಟ್ಬಿಡ್ತೀನಿ ಸರ್. ಸೊ 4,30,000ಕ್ಕೆ ಒಂದು ಸ್ವಿಫ್ಟ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಯಾರಿಗೆ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಮಾತಾಡೋದ್ರಿಂದ ಒಂದು ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಯಾವ್ದು ಇಲ್ಲಿ ಡೆಲ್ಲಿ ಗಾಡಿ ರೀನಂಬರ್ ಗಾಡಿಗಳೆಲ್ಲ ಪಕ್ಕಾ KA ಗಾಡಿಗಳು ನಮ್ಮ ಹತ್ರ ಎಲ್ಲ ಇದೆ. ಪಕ್ಕ ಎಲ್ಲ ಕರ್ನಾಟಕದ ಗಾಡಿಗಳು 100% ಪಕ್ಕಾ ಕರ್ನಾಟಕ. ಯಾವುದು ಗಾಡಿಗಳನ್ನ ಬೇರೆ ಸ್ಟೇಟ್ ಇಂದ ತಂದು ಇಲ್ಲಿಗೆ ನಮ್ಮ ಇದಕ್ಕೆ ಚೇಂಜ್ ಆಗಿಲ್ಲ. ಎಲ್ಲ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ. ನೀವು ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಹಾಗೆ KA05 ರಿಜಿಸ್ಟರ್ಡ್ ಹೋಂಡಾ ಅಮೇಜ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಹೋಂಡಾ ಅಮೇಜ್ ವೈಟ್ ಕಲರ್. ಓಕೆ. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮೆರಾ ಎಲ್ಲ ಬರುತ್ತೆ. ಲೆದರ್ ಸೀಟ್. 2014 ಸಿಂಗಲ್ ಓನರ್. ಸಿಂಗಲ್ ಓನರ್. ಇಂಟೀರಿಯರ್ ನೋಡಿ ಬ್ರದರ್. ಇಂಟೀರಿಯರ್ ಹೇಗಿದೆ ಸರ್? ಇಂಟೀರಿಯರ್ ಲೆದರ್ ಸೀಟ್ ಕವರ್ ಆಗಲಿ ಎಲ್ಲ ಸೂಪರ್ ಆಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮತ್ತೆ ಕಂಪ್ಲೀಟ್ ಲೆದರ್ ಸೀಟ್ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬಾನೇ ವೆಲ್ ಮೇಂಟೈನ್ ಇದೆ. ಆಂಡ್ರಾಯ್ಡ್ ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮೆರಾನು ಇದೆ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಇದೆ. ಹಾಗೆ ನೀವು ಹಾಗೆ ರೇರ್ ನೋಡ್ತಾ ಇರೋದು, ತುಂಬಾನೇ ರೇರ್ ಸೀಟ್ ನೋಡಬಹುದು. ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಬ್ರದರ್. ಬ್ರ್ಯಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ತಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಬ್ರ್ಯಾಂಡ್ ಮತ್ತೆ ಲೋಗೋನು ಕೂಡ ಹಾಗೆ ಇದೆ, ಏನು ಚೇಂಜ್ ಆಗಿಲ್ಲ. ಸೊ ಬಾಡಿ ಕಂಡೀಷನ್ ಕೂಡ ನೀವು ನೋಡ್ತಾ ಇರೋದು ಫ್ರೆಂಡ್ಸ್, ತುಂಬಾನೇ ವೆಲ್ ಮೇಂಟೈನ್ ಬಾಡಿ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಫೈನಲ್ ಟು ಫೈನಲ್ ಏನ್ ರೇಟ್ ಮಾಡ್ತೀರಾ ಸರ್ ಗಾಡಿ? ಇದು 3.5 ಲಕ್ಷ ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ ಬ್ರದರ್. ಸೊ 3.5 ಲಕ್ಷ ಹೇಳ್ತಿದ್ದಾರೆ, ಅದು ಕೂಡ ಹೆಚ್ಚು ಕಡಿಮೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ವೈಟ್ ಕಲರ್ ಗಾಡಿ, ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಯಾವುದು ಇಲ್ಲ. ಫೈನಲ್ ಟು ಫೈನಲ್ ಇನ್ನೊಂದು ರೇಟ್ ಹೇಳಿ ಸರ್ ಗಾಡಿಗೆ? 3,25,000 ಗಾಡಿ ಕೊಡ್ತೀನಿ ಸರ್. 2.5 ಇಂದ 3 ಲಕ್ಷ ಲೋನೇ ಆಗುತ್ತೆ ಬ್ರದರ್. 2.5 ಇಂದ 3 ಲಕ್ಷ ಲೋನ್ ಆಗುತ್ತೆ ಅಂತಾನೆ. ಫೈನಲ್ ಟು ಫೈನಲ್ ಎಷ್ಟು? 3,25,000 ಕೊಡ್ತೀನಿ. 3,25,000 ಫೈನಲ್ ಹೇಳ್ತಿದ್ದಾರೆ. ಅದು ಕೂಡ 3,20,000 ಅನ್ಕೊಳ್ಳಿ. ಬನ್ನಿ ಯಾರಾದ್ರೂ. ಸರ್ ಇನ್ಸೂರೆನ್ಸ್ ಎಲ್ಲ ಹೇಗಿದೆ? ಎಲ್ಲ ರನ್ನಿಂಗ್ ಇರುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್, ಇನ್ಸೂರೆನ್ಸ್ ಎಲ್ಲ ರನ್ ಇದೆ. ಸೊ ಹಾಗೆ ಡೈರೆಕ್ಟ್ ಆಗಿ ಬಂದ್ರೆ ಗಾಡಿ ತಗೊಂಡೇ ಹೋಗ್ಬೋದು. 100% ಸರ್. ಸೊ ಲೋನ್ 100% ಮಾಡ್ಕೊಡ್ತೀನಿ ಬಿಕಾಸ್ ಕಸ್ಟಮರ್ ಸಿಬಿಲ್ ಮೇಲೆ ಹೋಗುತ್ತೆ. 100% ಸರ್. ಅವ್ರ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ಸ್. ಯಾರು ನೋಡ್ತಾ ಇದ್ರೆ ಒಂದು ಹೋಂಡಾ ಅಮೇಜ್ ಯಾರು ನೋಡ್ತಾ ಇದ್ರೆ ಫ್ರೆಂಡ್ಸ್, ನೀವು ಡೈರೆಕ್ಟ್ ಆಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಒಂದು ಸೆಡನ್ ಗಾಡಿ ಮಾರುತಿ ಸುಜುಕಿ ಸಿಯಾಜ್ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳ್ಬೋದಾ ಸರ್? ಇದು ಬಂದು ಈ ತುಮಕೂರು ಕಡೆಯವರು, ಗುಬ್ಬಿ, ತಿಪ್ಟೂರು ಕಡೆಯವರು ನೋಡಿರ್ತಾರೆ ಗಾಡಿ ಇದು. ಹಾ ಸರ್. ನಮ್ಮ ಗುಬ್ಬಿ MLA ಸುರೇಶ್ ಗೌಡ್ರ ಗಾಡಿ ಇದು. MLA ಗಾಡಿ ಪಾಸ್ ಎಲ್ಲ ಇದೆ. ಗಾಡಿ ಓಡಿದೆ ಸರ್, 1.5 ಲಕ್ಷ ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಇರೋದು ಹೇಳ್ಬೇಕು. ಇಲ್ಲೊಂದು ಲ್ಯಾಕ್ ಏನೋ ಇದೆ, ಮೀಟರ್ ಟೆಂಪರ್ ಇದೆ, ಬಟ್ 1.5 ಲಕ್ಷ ಇರೋದು ನಿಜ ಹೇಳ್ಬಿಟ್ಟು ಕೊಡೋಣ. ಓಕೆ ಸರ್. 15 ಮಾಡಲ್ ಬ್ರದರ್. VDI ಸರಿನಾ? VDI ಆಪ್ಷನಲ್ ಇದು. ಶಿಫ್ಟ್ ಗಿಂತ ಕಡಿಮೆಗೆ ಕೊಡ್ತೀನಿ ಬ್ರದರ್. ಇದು ಏನ್ ರೇಟ್ ಮಾಡ್ತಾ ಇದ್ದೀರಾ ಸರ್? ಸರ್ ನೀವು ಎಕ್ಸ್ಪೆಕ್ಟೇ ಮಾಡಕ್ಕಲ್ಲ, ಬರೀ 4,25,000 ಗಾಡಿ. 4,25,000ಕ್ಕೆ ಸೆಡನ್ ಗಾಡಿ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು ಸಿಯಾಜ್ ಗಾಡಿ. ಒಂದು ಫ್ಯಾಮಿಲಿಗೆ, ಒಂದು ಲಾಂಗ್ ಡ್ರೈವ್ಗೆ, ಒಂದು ಫ್ಯಾಮಿಲಿಗೆ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಫ್ಯೂಯಲ್ ಸರ್ ಡೀಸೆಲ್ ಪೆಟ್ರೋಲ್? ಡೀಸೆಲ್ ಬ್ರದರ್. ಓಕೆ. ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ಸಿಗ್ಬೋದಾ ಸರ್? 100% ಎಲ್ಲ ಇದೆ. ಶೋರೂಮ್ ಹಿಸ್ಟ್ರಿ ಗಾಡಿ ಇದೆಯಾ? ಶೋರೂಮ್ ಹಿಸ್ಟ್ರಿ ಇದೆ, ಅದೇ ಹೇಳಿದ ಸರ್. 1.5 ಲಕ್ಷ ಓಡಿದೆ ಸರ್. 1.5 ಲಕ್ಷ ಓಡಿದೆ ಫ್ರೆಂಡ್ಸ್. ಹಾಗೆ ನೀವು ಇಂಟೀರಿಯರ್ ಸರ್, ಇಂಟೀರಿಯರ್ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಸರ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಓಕೆ. VDI ಆಪ್ಷನಲ್ ಇದು. ಓಕೆ. ಇಂಟೀರಿಯರ್ ನೀವು ನೋಡ್ಬೋದಲ್ಲ ಫ್ರೆಂಡ್ಸ್, ಹಾಗೇನೆ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ. ಯಾಕಂದ್ರೆ 1,80,000 ಓಡಿದ್ರು ಕೂಡ ಇಂಟೀರಿಯರ್ ತುಂಬಾನೇ ಲೆದರ್ ಸೀಟು ತುಂಬಾನೇ ಚೆನ್ನಾಗಿರುವಂತ ಗಾಡಿ. ಸೊ ಹಾಗೆ ರೇರ್ ಸೀಟು ಕೂಡ ನೀವು ನೋಡ್ತಾ ಇರ್ಬೋದು. ಸಿಯಾಜ್ ಎಲ್ಲ ಬರುತ್ತೆ. ಸಿಯಾಜ್ ನೀವು ನೋಡ್ತಾ ಇರ್ಬೋದು. ಸಿಯಾಜ್ ಅಂತಂದ್ರೆ ಒಂದು ಲಾಂಗ್ ಡ್ರೈವ್ಗೆ ಪ್ರಿಪೇರ್ ಮಾಡ್ತಾರೆ ಒಂದು ಫ್ಯಾಮಿಲಿಯರು. ಸರ್ ಎಷ್ಟು ಕಿಲೋಮೀಟರ್ ಕೊಡ್ಬೋದು ಸರ್ ಇದು ಮೈಲೇಜ್? ಸರ್ ಮೈಲೇಜ್ ಇವೆಲ್ಲ ನಿಮಗೆ 24+ ಅಂತ 100% ಬರುತ್ತೆ. 20+ ಅಂತೂ ಬಂದೇ ಬರುತ್ತೆ. ಹಾಗೆ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದ್ರು ಕೂಡ ಯಾವುದೇ ಡೆಂಟಸ್ ಆಗಲಿ, ಯಾವುದೇ ಸ್ಕ್ರಾಚಸ್ ಯಾವುದೂ ಇಲ್ಲ ಫ್ರೆಂಡ್ಸ್. ಹಾಗೆ ನೀವು
ಟೈರ್ ಕಂಡೀಷನ್ ನೋಡಿದ್ರೆ ಟೈರ್ ಕಂಡೀಷನ್ ಏನಿದೆ ಸರ್ ಗಾಡಿ? ಸರ್ 60 to 70% 100% ಇದೆ. 60 to 70%. ಬ್ಯಾಕ್ ಸೈಡ್ 60 to 70 ಇದೆ, ಫ್ರಂಟ್ ಅಂತೂ ಬ್ರ್ಯಾಂಡ್ ನ್ಯೂ ಇದೆ ಸರ್. ಸೊ ನೀವು ನೋಡ್ತಾ ಇದ್ದೀರಾ ಟೈರ್ ಕಂಡೀಷನ್ ತುಂಬಾನೇ ಚೆನ್ನಾಗಿದೆ. ಫೈನಲ್ ಟು ಫೈನಲ್ ರೇಟ್ ಹೇಳಿ ಸರ್ ಗಾಡಿ? ಹೇಳಿದ್ನ ಸರ್ 4,25,000 ಹಾ ಸರ್. ಎಲ್ಲರೂ 5.5 ಹೇಳ್ಕೊಂಡಿದ್ದೀರಲ್ವಾ, ಸಿಯಾಜ್ Okay. 15 ಮಾಡಲು. ಹೌದು ನಾನು 4,25ಗೆ ಕೊಡ್ತಾ ಇದ್ದೀನಿ ಸರ್. ಫ್ರೆಂಡ್ಸ್, 2015 ಮಾಡಲು 4.25ಕ್ಕೆ ಫೈನಲ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಒಂದು ಸಿಯಾಜ್ ಒಂದು ಫ್ಯಾಮಿಲಿಗೆ, ಯಾಕೆಂದ್ರೆ ಲಾಂಗ್ ಡ್ರೈವ್ ಗೆ ಪ್ರಿಪೇರ್ ಮಾಡುವಂತ ಗಾಡಿ ಇದು. 100% ಸರ್. ಅಲ್ವಾ? ಸ್ವಿಫ್ಟ್ ಡಿಸೈರ್ ಸಿಗಲ್ಲ ಸರ್ 14 ಮಾಡಲು. ಒಂದ್ ಕಾಲದಲ್ಲಿ ಇದು ಲಕ್ಸುರಿ ಗಾಡಿ ಸಿಯಾಜ್ ಖಂಡಿತ ಬರುತ್ತೆ ಅಲ್ವಾ? ಸೊ ಹಾಗೆ ಫ್ರೆಂಡ್ಸ್, 4.25ಕ್ಕೆ ಯಾರಿಗೂ ಸಿಯಾಜ್ ಕೊಡಲ್ಲ ಯಾವುದೇ ಶೋರೂಮ್ ಹಿಡ್ಕೊಂಡು. ಆದ್ರೆ ನಮ್ಮ ಏನು ಹೊರನಾಡು ಅನ್ನಪೂರ್ಣೇಶ್ವರಿ ಶೋರೂಮ್ ಅಲ್ಲಿ ಸಿಗ್ತಾ ಇದೆ. ಯಾರು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ಬಂದು ನೀವು ಮಾತಾಡಬಹುದು ಫ್ರೆಂಡ್ಸ್, ಅಲ್ವಾ ಸರ್? ಖಂಡಿತ ಬರುತ್ತೆ. ಸೊ ಕರೆಕ್ಟ್ ಆಗಿ 4.25 ಹೇಳ್ಬೇಕು ಸರ್ ಗಾಡಿ. ಸರ್ 100% ₹1 ಜಾಸ್ತಿ ಆದ್ರೂ ನಾವು ಗಾಡಿ ತಗೊಳ್ಳಲ್ಲ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇದೊಂದು ಗಾಡಿ. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ 4.25ಕ್ಕೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ಗೆ 4.25ಕ್ಕೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರೋ ಗಾಡಿ ಯಾವ್ದು ಹೇಳಿ? ಎಲೈಟ್ i20 ಬ್ರದರ್. i20 ಅಲ್ವಾ? ಆದ್ರೆ ನಿಮ್ಮಲ್ಲಿ i20 2 ಗಾಡಿಗಳಿದೆ. ಅದು ಕಲರ್ ಆಸಮ್ ಆಗಿದೆ. ಈ ಗಾಡಿ ಬಗ್ಗೆ ಸ್ವಲ್ಪ i20 ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. i20 ಆಸ್ಟಾ ಟಾಪ್ ಎಂಡ್ ವೇರಿಯಂಟ್. ಅಲ್ಲಿ ನೋಡಿದ್ರು ನೀವು 6 ಇಯರ್ ಬ್ಯಾಗ್ ಆಸ್ಟಾ 2016. ಓಕೆ. ಇದು ಬಂದು 14. ಓಕೆ. ಆಸ್ಟಾ 2016 2017 ಸಾರಿ 17 3 ಇಯರ್ಸ್ ಡಿಫರೆಂಟ್. ಹೌದು ಸರ್. ಅದು ಆಸ್ಟಾ ಆಪ್ಷನಲ್, ಇದು ಬರೀ ಆಸ್ಟಾ. ಓಕೆ. ಓಕೆನಾ? ಇದಕ್ಕೂ 2 ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್. ಓಕೆ. ಇಂಟೀರಿಯರ್ ನೋಡಿ, ಲೆದರ್ ಸೀಟ್ ಕವರ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್. ಇಂಟೀರಿಯರ್ ನೋಡಿ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಗಾಡಿ? ಡ್ಯುಯಲ್ ಏರ್ ಬ್ಯಾಗ್. ಪುಷ್ ಬಟನ್ ನೀವು ನೋಡ್ತಾ ಇರೋದು ಪುಷ್ ಬಟನ್ ಗಾಡಿ. ಏರ್ ಬ್ಯಾಗ್ ಮತ್ತೆ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ. ಡೈಮಂಡ್ ಕಟ್ ಮ್ಯಾಗ್ ವೀಲ್ ನೋಡಿ ಸರ್. ಮ್ಯಾಗ್ ವೀಲ್ ಅಂತೂ ಆಸಮ್ ಇದೆ. ನೀವು ನೋಡ್ತಾ ಇರೋ ಡೈಮಂಡ್ ಕಟ್ ಮ್ಯಾಗ್ ವೀಲ್ ಇದೆ. ಟೈರ್ ಕಂಡೀಷನ್ ಒಂದು 45-50% ಇದೆ. 100% ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಟೈರ್ ಕಂಡೀಷನ್. ಇದು ಕೂಡ ಗಾಡಿ ಏನು ಅಂತಂದ್ರೆ ನೀವು ರೇರ್ ಸೀಟ್ ನೋಡೋದಾದ್ರೆ ಅದು ಕೂಡ ಕಂಪ್ಲೀಟ್ ಲೆದರ್ ಸೀಟ್ ಇದೆ. ತುಂಬಾನೇ ಸ್ಪೇಸಿಯಸ್ ಗಾಡಿ ಅಂತಾನೆ ಹೇಳ್ಬೋದು i20. ಯಾಕೆಂದ್ರೆ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ. ನೀವು ನೋಡಿರ್ಬೋದು ಫ್ರೆಂಡ್ಸ್, ಆಲ್ರೆಡಿ ಎಲ್ಲರೂ ಗೊತ್ತಿರುತ್ತೆ ಆಸ್ತಾ. ಹಾಗೆ ನೀವು ಬಾಡಿ ಕಂಡೀಷನ್ ನೋಡೋದಾದ್ರೆ ಯಾವುದೇ ಡೆಂಟಸಾಲಿಸ್ ಕ್ರಾಸಸ್ ಇಲ್ಲ. ಬಟ್ KA 34 ರಿಜಿಸ್ಟರ್ ಗಾಡಿ ಇದು. ಓಕೆ. ನಿಮಗೆ ಫೈನಲ್ ಟು ಫೈನಲ್ ರೇಟ್ ಏನು ಹೇಳ್ಬೋದು ಸರ್ ಗಾಡಿಗೆ? ಸರ್ ಫೈನಲ್ ಟು ಫೈನಲ್ 4,65,000 ಕೊಡ್ತೀನಿ ಸರ್. 4,60,000ಕ್ಕೆ 2014 ಮಾಡೆಲ್ ಆಸ್ತಾ ಸಿಗ್ತಾ ಇದೆ ಫ್ರೆಂಡ್ಸ್. ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಮಾತಾಡ್ಬೋದು. ಇದ್ರೊಳಗೆ ನಾವು ನೆಗೋಷಿಯಬಲ್ ಕೇಳಬಹುದಾ ಸರ್ ನಾವು? ಸರ್ ಆಕ್ಚುಲಿ ನಾನು ಹೇಳ್ತಿರೋ 495. ಫೈನಲ್ ಅಂದಿದ್ದಕ್ಕೆ 460 ಅಂತ ಹೇಳಿದ್ದೀನಿ. ನಾನು ಇಲ್ಲಿ ಬಂದಿರೋದು ನಮ್ಮ ವೀಕ್ಷಕರ ಪರ, ನಾನು ನಿಮ್ಮ ಪರ ಅಂತ ಬರಲ್ಲ. ಆಯ್ತು ಬ್ರದರ್, 4 ಲಕ್ಷಕ್ಕೆ ಕೊಡ್ತೀನಿ. ಓಕೆ. ನಾನು ನಮ್ಮ ವೀಕ್ಷಕರಿಗೆ ಬರಬೇಕು ಅಂದ್ರೆ ನೀವು ಒಂದು ನೆಗೋಷಿಯಬಲ್ ರೇಟ್ ಕೊಟ್ರೆ ನಿಮಗೆ ಖಂಡಿತ ಬ್ರದರ್. ಅದು ನಾರ್ಮಲ್ i20 ಇಲ್ಲ, ಎಲೈಟ್ i20 ಅಷ್ಟ ಟಾಪ್ ಎಂಡ್ ವೇರಿಯಂಟ್ 4 ಲಕ್ಷಕ್ಕೆ ಕೊಡ್ತೀನಿ ಸರ್. ಸೊ 4 ಲಕ್ಷಕ್ಕೆ ಫೈನಲ್ ಆಗ್ತಾ ಇದೆ ಫ್ರೆಂಡ್ಸ್. ನೀವು i20 ಆಸ್ತಾ ಒಳ್ಳೆ ಡಿಮ್ಯಾಂಡ್ ಇರೋ ಗಾಡಿ, ಒಳ್ಳೆ ಕಲರ್ ಗಾಡಿ. ಯಾರು ಹಾಗೆ ನೋಡ್ತಾ ಇರೋ ಫ್ರೆಂಡ್ಸ್ ಡೈರೆಕ್ಟ್ ಆಗಿ ಬಂದು ಪವನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಒಂದು ಬೆಸ್ಟ್ ಪ್ರೈಸ್ ಮಾತಾಡ್ಕೊಂಡು ಹೋಗ್ಬೋದು. ಏನಂತೀರಾ ಸರ್? ಖಂಡಿತ. ಓಕೆ ಸರ್, ನಿಮ್ಮ ಶೋರೂಮ್ ಬರೀ ಸ್ವಿಫ್ಟ್ಗೆ ಇದು ಏನು ಮಾರುತಿ ಸುಜುಕಿ ಗಾಡಿಗಳೇ ಅಂತ ಹೇಳ್ಬೋದು. ಹೌದು ಬ್ರದರ್. ಅಲ್ಲಿ 2 ಶಿಫ್ಟ್ ಪೆಟ್ರೋಲ್ ನೋಡಿದ್ವಿ. ಹೌದು. ಅಲ್ಲೊಂದು 2 ಡೀಸೆಲ್ ನೋಡಿದ್ರಲ್ಲ. ಮತ್ತೊಂದು 2016 ಮಾಡಲು ಕಲರ್ ಆಪ್ಷನ್ ಇರುತ್ತೆ ನಮ್ಮಲ್ಲಿ. ಹೌದು. ತುಂಬಾ ಸಿಲ್ವರ್ ಇದೆ, ಗ್ರೇ ಇದೆ, ಎಲಿಫೆಂಟ್ ಗ್ರೇ ಇದಾವೆ. ನಿಜ ಸರ್. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಬೇರೆ ನನ್ನದರ್ದೇನ್ ಮಾರುತಿ ಸುಜುಕಿ ತುಂಬಾ ಕಡಿಮೆ ನಿಮ್ ಕಡೆ ಇರೋದು. ಎಲ್ಲ ಮಾರುತಿ ಸುಜುಕಿ ಡಿಮ್ಯಾಂಡ್ ಇದೆ. ಒಂಥರ ಬಡೂರ್ ಬಾದಾಮಿ ಅಂದ್ರೆ ಇದೆ ಅಂತಾರೆ. ಆಬ್ವಿಯಸ್ಲಿ ಸರ್, ಬಾಡೂರು ಬಾದಾಮಿ ಅಂತಂದ್ರೆ ಮಾರುತಿ ಸುಜುಕಿ. ಮೈಲೇಜ್ಗೆ ಆಗ್ಲಿ, ಮೇಂಟೆನೆನ್ಸ್ಗೆ ಆಗ್ಲಿ, ಪ್ರತಿಯೊಂದಕ್ಕೂ ಮಾರುತಿ ಸುಜುಕಿ. ಖಂಡಿತ ಬರಲ್ಲ. ಓಕೆ. ಮತ್ತೆ ಇನ್ನೊಂದು ಸ್ವಿಫ್ಟ್ ತೋರಿಸ್ತಾ ಇದ್ದೀರಾ ನಮ್ಮ ಕಡೆ, KA 05 ರಿಜಿಸ್ಟರ್ಡ್. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಡೀಸೆಲ್ ಗಾಡಿ ಇದು. 100% 23-24 ಮೈಲೇಜ್ ಬರುತ್ತೆ. ಓಕೆ. ಹೈವೇ. ಓಕೆ. 2016 ಸಿಂಗಲ್ ಓನರ್. ಸರ್. ಇಂಟೀರಿಯರ್ ನೋಡಿ, ಲೆದರ್ ಸೀಟ್ ಕವರ್ ಆಗ್ಲಿ ಏನೇ ಆಗ್ಲಿ. ಸೊ ಇಂಟೀರಿಯರ್ ವೈಸ್ ನೋಡೋದಾದ್ರೆ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, ಲೆದರ್ ಸೀಟ್ ನೀವು ನೋಡ್ತಾ ಇರಬಹುದು. ಮತ್ತೆ ನೀವು ಇನ್ಬಿಲ್ಡ್ ಸಿಸ್ಟಮ್ ಬರುತ್ತೆ. ಕಂಪನಿ ಇನ್ಬಿಲ್ಡ್ ಸಿಸ್ಟಮ್ ನೀವು ನೋಡ್ತಾ ಇರಬಹುದು. ತುಂಬಾನೇ ವೆಲ್ ಮೇಂಟೈನ್ ಇದೆ. ಮತ್ತೆ ಡ್ಯಾಶ್ ಬೋರ್ಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಯಾವ ಏನಂದ್ರೆ ಕ್ಲೀನ್ನೆಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ರೇರ್ ಸೀಟ್ ನೋಡೋದಾದ್ರೆ ನೀವು ರೇರ್ ಸೀಟ್ ವೈಸ್ ಬರೋದಾದ್ರೆ ರೇರ್ ಸೀಟ್ ನೋಡ್ತಾ ಇರಬಹುದು. ಯಾವುದೇ ತುಂಬಾನೇ ವೆಲ್ ಮೇಂಟೈನ್ ರೇರ್ ಸೀಟ್ ಇದೆ. ಹಾಗೆ ಟೈರ್ ಕಂಡೀಷನ್ ನೀವು ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ ಬ್ರಾಂಡೆಡ್ ಟೈರ್ಸ್ ಅಲ್ವಾ ಸರ್? ಬ್ರಾಂಡೆಡ್ ಟೈರ್ಸ್. ಸೊ 4 ವೀಲ್ ಕೂಡ ಬ್ರಾಂಡೆಡ್ ಟೈರ್ಸ್ ಇದೆ. ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್. ಯಾವುದೇ ಡೆಂಟಸಾಲಿಸ್ ಕ್ರಾಚಸ್ ಇಲ್ಲ. ಇದು ಪವರ್ ವಿಂಡೋನ ಸರ್? ಹೇಗೆ ಇದು? ಹೌದು. ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋ, VDI ಸರ್. ಇದು VDI. ಎಲೆಕ್ಟ್ರಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್ ಬರ್ತವೆ. ಓಕೆ ಸರ್. ಈ ಗಾಡಿ ಬಗ್ಗೆ ರೇಟ್ 540 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ರೈಟ್ ಬಂದು 540 ಹೆಚ್ಚು ಕಮ್ಮಿ ಅಂತ ಮಾಡ್ತಿದ್ದಾರೆ ಫ್ರೆಂಡ್ಸ್. 540 ಹೆಚ್ಚು ಕಮ್ಮಿ ಮಾಡ್ತಾ ಇದ್ದೀವಿ. ನೀವು ಗಾಡಿ ನೋಡ್ತಾ ಇರಬಹುದು. ತುಂಬಾ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಯಾವುದೇ ಡೆಂಟಸಾಲಿಸ್ ಕ್ರಾಚಸ್ ಆಗಲಿ ಯಾವುದೂ ಇಲ್ಲ ಸರ್. ಆಕ್ಸಿಡೆಂಟ್ ಫ್ರೀ ಗಾಡಿ ತಾನೆ ನಿಮ್ಮ ಕಡೆ ಇರೋದು? ಸರ್. ಎಲ್ಲ 100% ಆಕ್ಸಿಡೆಂಟ್ ಫ್ರೀ.
ಓಕೆ, ಆಕ್ಸಿಡೆಂಟ್ ಫ್ರೀ ಗಾಡಿಗಳಂತ ಹೇಳ್ಬೋದು. ಫೈನಲ್ ಇನ್ನೊಂದು ರೈಟ್ ಹೇಳಿ ಸರ್ ಗಾಡಿಗೆ. ಸರ್ 5,20,000 ಕೊಡ್ತೀನಿ ಸರ್. 5,20,000ಕ್ಕೆ ಒಂದು ಸ್ವಿಫ್ಟ್ ಡೀಸೆಲ್ ಹೇಳ್ತಾ ಗಾಡಿ. ಇದ್ದಾರೆ. ಡೀಸೆಲ್ ಗಾಡಿ, ಡೀಸೆಲ್ ಗಾಡಿ ಮೇನ್ ಫ್ಯೂಯಲ್ ಬಂದು ಡೀಸೆಲ್. ಫ್ರೆಂಡ್ಸ್ ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಸರ್ ಡೀಸೆಲ್? 23-24 ಅಂತ ಹೈವೇ ಬಂದೇ ಬರುತ್ತೆ ಸರ್. 23-24 ಬಂದೇ ಬರುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾರೆ ಡೈರೆಕ್ಟ್ ಆಗಿ ಪವನ್ ಸರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೋಬಹುದು ಫ್ರೆಂಡ್ಸ್. ನಮ್ಮ ಇಂಡಿಯಾದಲ್ಲಿ 5 ಸ್ಟಾರ್ ಮತ್ತು ಸೇಫ್ಟಿ ಗಾಡಿ ಅಂದ್ರೆ ಟಾಟಾ. ಫ್ರೆಂಡ್ಸ್ ಎಷ್ಟೋ ಜನ ಟಾಟಾ ಗಾಡಿ ನೋಡ್ತಾ ಇರ್ತಾರೆ, ಯಾಕೆಂದ್ರೆ ಎಷ್ಟೋ ಜನ ಟಾಟಾ ಗಾಡಿ ಸೇಫ್ಟಿ ಇಂಪಾರ್ಟೆಂಟ್ ನೋಡೋದಲ್ಲ ಸರ್. ಖಂಡಿತ ಬರುತ್ತೆ. ಹಾಗೆ ನಮ್ಮ ಕಡೆ ಒಂದು ಟಾಟಾ ಬೋಲ್ಟ್ ಇದೆ ಸರ್. ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಸರ್ 2016 ಸೆಕೆಂಡ್ ಓನರ್. ಓಕೆ, ಎಕ್ಸಮ್ ವೇರಿಯಂಟ್. ಓಕೆ, ಇದಕ್ಕೆ ಏರ್ ಬ್ಯಾಗ್ ಬರಲ್ಲ, ABS ಬರುತ್ತೆ ಈ ಗಾಡಿಗೆ. ABS ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ. ಓಕೆ, ಇಂಟೀರಿಯರ್ಲಿ ಲೆದರ್ ಸೀಟ್ ಬರುತ್ತೆ. ಲೆದರ್ ಸೀಟ್ ಇದು ಕಂಪನಿ ಲೆದರ್ ಸೀಟ್ ಇಲ್ಲ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್. ಒಳಗಡೆ ಒಂದು ಲೆದರ್ ಸೀಟ್ ಇರುತ್ತೆ, ಬಟ್ ಇವ್ರು ಎಕ್ಸ್ಟ್ರಾ ಹಾಕೊಂಡಿರೋದು. ಎಕ್ಸ್ಟ್ರಾ ಲೆದರ್ ಸೀಟ್ ಬರುತ್ತೆ. ನೀವು ಹಾಗೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಲೆದರ್ ಸೀಟ್, ಕಂಪ್ಲೀಟ್ ಲೆದರ್ ಸೀಟ್. ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಇಂಟೀರಿಯರ್ ಇದೆ. ಹಾಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಕಂಪ್ಲೀಟ್ ಗಾಡಿದು. ಸರ್ ಇದಕ್ಕೆ ಏರ್ ಬ್ಯಾಗ್ ಬರುತ್ತಾ ಇಲ್ವಾ? ಇಲ್ಲ, ABS ಬರುತ್ತೆ. ಇದಕ್ಕೆ ಏರ್ ಬ್ಯಾಗ್ ಬರಲ್ಲ, ABS ಬರುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಟೈರ್ ಕಂಡೀಷನ್ ಹೇಳ್ಬೋದಾ ಸರ್? ಟೈರ್ ಕಂಡೀಷನ್ ಒಂದು 40-50% ಇದೆ ಸರ್. ಇದು ಅಷ್ಟೇ 3,40,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಸೊ 3,40,000 ಹೇಳ್ತಿದ್ದಾರೆ. ಯಾವುದೇ ನೀವು ಗಾಡಿ ತಗೊಂಡ್ರೆ ಯಾವುದೇ ಖರ್ಚಸ್ ಯಾವುದು ಬರಲ್ಲ ಫ್ರೆಂಡ್ಸ್. ಆಲ್ರೆಡಿ ಒಂದು ಸರ್ವಿಸ್ ಆಗಿರುತ್ತೆ ಗಾಡಿ. ಸೊ ಮತ್ತೆ ರಿಜಿಸ್ಟ್ರೇಷನ್ ಮತ್ತೆ ಅದೆಲ್ಲ ಟ್ರಾನ್ಸ್ಫರ್ ಅದೆಲ್ಲ ಏನು ರೇಟ್ ಆಗುತ್ತೆ? RTO ಚಾರ್ಜ್ ಬರೀ 2,500 ಸರ್. ಅದು ನನಗೂ ಕೊಡೋದು ಬೇಡ. ಟ್ರಾನ್ಸ್ಫರ್ ಆದ್ಮೇಲೆ RTO ಅವ್ರಿಗೆ ಹೇಳ್ತೀನಿ, ಅಲ್ಲಿ ಇಸ್ಕೊಂಡು ಕಾಲ್ ತಗೊಳ್ಳಿ ಸರ್. ಅದು ಫ್ರೆಂಡ್ಸ್. ಹಾಗೆ ಹೇಳ್ತಾ ಯಾರಾದ್ರೂ ಒಂದು ಟಾಟಾ ಗಾಡಿ ಪರ್ಟಿಕ್ಯುಲರ್ ನೋಡ್ತಾರೆ, ನೀವು ಡೈರೆಕ್ಟ್ ಆಗಿ ಒಂದು ಶೋರೂಮ್ ಅಲ್ಲಿ ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಂದ್ರೆ. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಇದು ನೀವು ಕಷ್ಟಪಟ್ಟು ದುಡ್ದು ಬಂಡವಾಳ ಹಾಕ್ತಿರೋದು. ನಾ ಬೇಜಾರ್ ಮಾಡ್ಕೋಬೇಡಿ. ನೀವು ಯಾವ ಮೆಕ್ಯಾನಿಕ್ ಯಾರನ್ನಾರು ಕರ್ಕೊಂಡ್ ಬನ್ನಿ, ನಿಮ್ ಕೈ ಕೊಡ್ತೀನಿ. ನಿಮ್ ಮೆಕ್ಯಾನಿಕ್ ಕೊಡ್ಸಿ, ನೀವು ಓಡಿಸಿ, ನಾನು ಹಿಂದೆ ಕೂತ್ಕೊತೀನಿ. ನಾನಿಲ್ಲ ಅಂದ್ರೆ ನನ್ನ ತಮ್ಮ ಬಾಮ ಇದೆ ಯಾರು ಆಫೀಸಲ್ಲಿ ಇರ್ತಾರೆ, ಇದ್ ಮಾಡ್ತಾರೆ ಸರ್. ನಾ ಡಾಕ್ಯುಮೆಂಟ್ ಮನೇಲಿ ಇರುತ್ತೆ, ಡಾಕ್ಯುಮೆಂಟ್ಸ್ ತೋರಿಸ್ತೀವಿ. ಫುಲ್ ಕಂಪ್ಲೀಟ್ ಪೇಮೆಂಟ್ ಆದ್ಮೇಲೆ ನಾವು ಗಾಡಿ ಡೆಲಿವರಿ ಕೊಡೋದು ಇರೋದು ಹೇಳ್ತೀವಿ. ಸುಮ್ಮನೆ ಬೇರೆಯವ್ರ ತರ 1 ಲಕ್ಷ ಇಸ್ಕೊಂಡು ಹೋಗ್ತೀವಿ, 50,000 ಹಂಗಿರಲ್ಲ. ಕಂಪ್ಲೀಟ್ ಪೇಮೆಂಟ್ ಆದ್ಮೇಲೆ ವೆಹಿಕಲ್ ಡೆಲಿವರಿ ಕೊಡೋದು. ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ, ಫುಲ್ ಪೇಮೆಂಟ್ ಆಗಬೇಕು, ಗಾಡಿ ರಿಟರ್ನ್ ತಗೋಬೇಕು. ವಿತೌಟ್ ಎನಿ ಪ್ರಾಬ್ಲಮ್ ಇಲ್ದಿರ ನೀವು ಗಾಡಿ ತಗೊಂಡು ಹೋಗಬಹುದು. ವಿತೌಟ್ ಟ್ರಾನ್ಸ್ಫರ್ ವೆಹಿಕಲ್ ಕೊಡಲ್ಲ ಬ್ರದರ್. ಮೇನ್ ವಿತೌಟ್ ಟ್ರಾನ್ಸ್ಫರ್ ಇದು ಒಂದು ಅಬ್ಸರ್ವ್ ಮಾಡಬೇಕು ಫ್ರೆಂಡ್ಸ್. ವಿತೌಟ್ ಟ್ರಾನ್ಸ್ಫರ್ ಗಾಡಿಗಳನ್ನ ನಿಮ್ಗೆ ಇಲ್ಲಿಂದ ಕೊಡಲ್ಲ, ಅದು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಎಷ್ಟೋ ಜನ ಬರೀ ಫೋನಲ್ಲೇ ಎಲ್ಲ ಡೀಟೇಲ್ಸ್ ಕೇಳ್ತಾ ಹೋಗ್ತೀರಾ. ಫೋನಲ್ಲಿ ಎಲ್ಲ ಡೀಟೇಲ್ಸ್ ಆದ್ರೆ ಗಾಡಿನ ಫಿಸಿಕಲ್ ಆಗಿ ಬಂದು ನೋಡೋದ್ರಿಂದ ನಿಮಗೆ ಗಾಡಿ ಇನ್ನೂ ನೋಡ್ದಂಗೆ ಆಗುತ್ತೆ, ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳಂಗೂ ಆಗುತ್ತೆ ಅಲ್ವಾ ಸರ್? ನಿಮ್ಗೆ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗ್ಬೋದು. ಒಂದ್ ವೆಹಿಕಲ್ ನೋಡಿ, ಯಾಕಂದ್ರೆ ಫೋನ್ ಅಲ್ಲಿ ನೀವ್ ಹೇಳ್ಬೋದು ಅಲ್ಲಿ ಹೊರಗಡೆ ಈ ಗಾಡಿ 5 ಲಕ್ಷಕ್ಕಿದೆ, ನೀವ್ ಯಾಕೆ 4.5 ಕೊಡ್ತೀವಿ, ನಿಮ್ಗೆ ಏನೋ ಆಕ್ಸಿಡೆಂಟ್ ಹಂಗಲ್ಲ. ನಮ್ದು ಪಕ್ಕಾ ಒರಿಜಿನಲ್ ಗಾಡಿ. ಬಂದು ನೀವು ಗಾಡಿ ನೋಡಿ ಮಾಡಿ ತಗೊಂಡಾಗ ಆಮೇಲೆ ಏನಕ್ಕೆ ಅಂತ ಇದ್ ಮಾಡಿ ಸರ್. ಇನ್ ಕೇಸ್ ಯಾರೋ ಆನ್ಲೈನ್ ಅಲ್ಲಿ ಸರ್ ನಮ್ ಬರಕ್ಕಾಗಲ್ಲ, ಎಲ್ಲೋ ಇರ್ತಾರೆ, ಯಾವ್ದೋ ಒಂದು ಮೂಲೆಯಲ್ಲಿ ಇರ್ತಾರೆ, ಗಾಡಿನ ಸರ್ವಿಸ್ ಕೊಡ್ಬೋದಾ ನೀವು ಅಲ್ಲಿಗೆ? ಡೆಲಿವರಿ ಕೊಡ್ಬೋದಾ? ಸುಮ್ನೆ ಡೆಲಿವರಿ ಬೇಕಾದ್ರೆ ನಾವು ಕೊಡ್ತೀನಿ. ಪೇಮೆಂಟ್ಸ್ ಒನ್ಸ್ ಆದ್ಮೇಲೆ ನಾವು ಯಾವ್ರಿಗೆ ಬೇಕಾರೋ ಡೆಲಿವರಿ ಕೊಡ್ತೀವಿ. ಬೇಕಾದ್ರೆ ಅದ್ ಬೇಕಾದ್ರೆ ಹೇಳ್ತೀನಿ. ಓಕೆ, ಎಷ್ಟು ಗಾಡಿ ಟ್ರಾನ್ಸ್ಫರ್ ಮಾಡ್ತೀರಾ ಸರ್ ನಿಮ್ಮಲ್ಲಿ? ಸರ್ ಆನ್ಲೈನ್ ಅಲ್ಲಿ ಬೆಂಗಳೂರು ಆಕ್ಟಿವಾ ಇದ್ರೆ ಡೈರೆಕ್ಟ್ ಟ್ರಾನ್ಸ್ಫರ್ 10ರಿಂದ 12 ನಾನು ಆನ್ಲೈನ್ ಅಲ್ಲಿ ತೋರಿಸ್ತೀನಿ. ಕಾರ್ಡ್ ಎಲ್ಲ ಈಗ ನಿಮ್ಗೆ ಗೊತ್ತಿರಂಗೆ ಕಾರ್ಡ್ ಎಲ್ಲ ತುಂಬಾ ಲೇಟ್ ಆಗ್ತಿದೆ. RTO ಕಾರ್ಡ್ ಹಾಕಿಲ್ಲ. ಮ್ಯಾಕ್ಸಿಮಮ್ 1 ಮಂತ್ ಇಂದ 1.5 ಮಂತ್ ಕಾರ್ಡ್ ಕೊಡ್ತೀನಿ. 30 to 40 days ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಹಾಗೆ ಯಾರಾದ್ರೂ ನೋಡ್ತಾ ಇದ್ರೆ ಗಾಡಿನ ನೀವು ಡೈರೆಕ್ಟ್ ಆಗಿ ಬಂದ್ಬೋದು ಶೋರೂಮ್ ಅಲ್ಲಿ. ನಾನು ಮೊದಲೇ ಹೇಳ್ದಂಗೆ ನೀವು ಎಲ್ಲ ಪಿನ್ ಟು ಪಿನ್ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಗಾಡಿ ತಗೊಂಡು ಹೋಗ್ಬೋದು ಅಂತಾನೆ ಹೇಳ್ಬೋದಲ್ಲ ಸರ್? ಹಾಗೆ ಫ್ರೆಂಡ್ಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಎಲ್ಲ ವೀಕ್ಷಕರಿಗೆ ಹೇಳೋದು ಒಂದೇ, ಯಾರಾದ್ರು ಗಾಡಿ ನೋಡ್ಬೇಕಾದ್ರೆ ಒಂದು ಜೆನ್ಯೂನ್ ಶೋರೂಮ್ ಅಲ್ಲಿ ಹಾಗೆ ಗಾಡಿ ನೋಡಬೇಕು, ಜೆನ್ಯೂನ್ ಪರ್ಸನ್ಗಳು ಇರಬೇಕು. ಹಾಗೇನೆ, ಯಾಕೆಂದ್ರೆ ಎಲ್ಲ ಶೋರೂಮ್ಗಳು ಇರ್ತವೆ, ಕೆಲವೊಂದು ಡಾಕ್ಯುಮೆಂಟ್ ಕೊಟ್ಟರೆ ಕೆಲವೊಂದು ಗಾಡಿ ಕೊಡಲ್ರು, ಆಗಿರುತ್ತೆ. ಸೊ ನಾನು ಹೇಳೋದು ಒಂದೇನೆ, ಎಲ್ಲೇ ಗಾಡಿ ತಗೊಳ್ಳಿ, ಏನಾದ್ರು ಎಲ್ಲರೂ ಮಾಡೋದು ಒಂದು ಬಿಸ್ನೆಸ್ಸೇನೆ. ಸೊ ಎಲ್ಲೇ ಗಾಡಿ ತಗೊಳ್ಳೋರು ನಿಮ್ಮ ಹುಷಾರಲ್ಲಿ ನೀವಿರಿ ಆಯ್ತಾ. ಗಾಡಿನ ಒಂದ್ಸತಿ ಎಲ್ಲ 2 ಸತಿ ಚೆಕ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ನಿಮಗೆ ಹೊಸ ವಿಡಿಯೋ ಜೊತೆಗೆ, ಹೊಸ ಶೋರೂಮ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರಲ್ಲ, ದಯವಿಟ್ಟು ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ನ ಆನ್ ಮಾಡ್ಕೊಂಡು ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.